ನಮ್ಮವರು ನಮ್ಮ ಸುದ್ದಿಗೆ ಸ್ವಾಗತ. ನಾನು ಮೇಘನಾ ಕೃಷ್ಣ. ಮೊದಲಿಗೆ ಹೆಡ್ಲೈನ್ಸ್. ಮಲೆನಾಡಲ್ಲಿ ಕಿಲ್ಲಿಂಗ್ ಮರಳು ಮಾಫಿಯಾ ವಿರುದ್ಧ ಧ್ವನಿ ಎತ್ತಿದ್ದಕ್ಕೆ ಯುವ ವಕೀಲನ ಕೊಲೆಗೆ ಯತ್ನ. ಆರೋಪಿಗಳನ್ನ ಹೆಡೆಮುರಿ ಕಟ್ಟಿದ ಆನಂದಪುರ ಪೊಲೀಸರು. ಶಿವಮೊಗ್ಗದಲ್ಲಿ ಹೋರಾಟಕ್ಕೆ ಸಿದ್ಧವಾದ ಕೈಪಡೆ. ವಿಬಿಜಿ ರಾಮ್ಜಿ ವಿರುದ್ಧ ಸಮರ ಸಾರಿದ ಕಾಂಗ್ರೆಸ್. ಜನವರಿ 20ರಿಂದ ಜಿಲ್ಲೆಯಾದ್ಯಂತ ಹೋರಾಟ ಎಂದ ಆರ್ ಪ್ರಸನ್ನಕುಮಾರ್. ರಾಮನನ್ನ ರಾಜಕೀಯಕ್ಕೆ ತರೋದು ಬೇಡ. ವಿಬಿಜಿ ರಾಮ್ಜಿ ತಕ್ಷಣ ಹಿಂಪಡೆಯಿರಿ. ಕೇಂದ್ರ ನಾಯಕರಿಗೆ ಆಯನೂರು ಮಂಜುನಾಥ್ ಆಗ್ರಹ. ಬೆಂಗಳೂರಲ್ಲಿ ಪುಡಿ ರೌಡಿ ಅಟ್ಟಹಾಸ. ಎಣ್ಣೆ ಕುಡಿಸಿಲ್ಲವೆಂದು ಮಚ್ಚು ಹಿಡಿದು ಆವಾಜ್. ಈ ಕುರಿತ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರಲಿದೆ, ಬನ್ನಿ ನೋಡೋಣ. ಪರಿಚಯಸ್ಥ ಎಣ್ಣೆ ಕುಡಿಸಿಲ್ಲ ಎಂದು ಮಚ್ಚು ಹಿಡಿದು ವ್ಯಕ್ತಿಯೋರ್ವ ನಡು ರಸ್ತೆಯಲ್ಲೇ ಪುಂಟಾಟ ಮೆರೆದಿರುವಂತಹ ಘಟನೆ ಬೆಂಗಳೂರು ಬಳಿಯ ಆನೇಕಲ್ ತಾಲೂಕಿನ ಗೌರೇನಹಳ್ಳಿಯಲ್ಲಿ ನಡೆದಿದೆ. ಗೌರೇನಹಳ್ಳಿ ಗ್ರಾಮದ ಬಸವರಾಜ್ ಎಂಬಾತ ಕುಡಿದ ಅಮಲಿನಲ್ಲಿ ಮಚ್ಚು ಹಿಡಿದು ದಾಂಧಲೆ ಮಾಡಿದ್ದಾರೆ. ಪರಿಚಯಸ್ಥ ಪ್ರಕಾಶ್ಗೆ ಬಸವರಾಜ್ ಮಚ್ಚು ಹಿಡಿದು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಬಸವರಾಜ್ ಮಚ್ಚು ಹಿಡಿದು ಓಡಾಡುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಸ್ಥಳಕ್ಕೆ ಆನೇಕಲ್ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದು, ಪುಂಡರ ಹಾವಳಿಗೆ ಕಡಿವಾಣ ಹಾಕದ ಪೊಲೀಸರ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.
ಕೇಂದ್ರ ಸರ್ಕಾರವು ಈ ಹಿಂದೆ ಚಾಲ್ತಿಯಲ್ಲಿದ್ದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನು ರದ್ದುಪಡಿಸಿ ಅದರ ಬದಲಾಗಿ ವಿಬಿಜಿ ರಾಮ್ಜಿ ಎನ್ನುವ ಹೊಸ ಯೋಜನೆಯನ್ನು ಜಾರಿಗೆ ತಂದಿದೆ. ಸದ್ಯ ಈ ಯೋಜನೆಯ ಹೆಸರನ್ನು ವಿರೋಧಿಸಿ ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಜಿಲ್ಲೆಯಾದ್ಯಂತ ಬೃಹತ್ ಪ್ರತಿಭಟನೆಗಳನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಆರ್ ಪ್ರಸನ್ನಕುಮಾರ್, ಈ ಹೋರಾಟವು ರಾಮನ ಹೆಸರಿನ ವಿರುದ್ಧವಲ್ಲ, ಬದಲಾಗಿ ಯೋಜನೆಯ ಬದಲಾವಣೆಯಿಂದ ಜನಸಾಮಾನ್ಯರಿಗೆ ಎದುರಾಗುವ ಗಂಭೀರ ಸಮಸ್ಯೆಗಳ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಉದ್ದೇಶಕ್ಕಾಗಿ ಎಂದರು. ಇನ್ನು ಜನವರಿ 20ರಂದು ಶಿವಮೊಗ್ಗ ನಗರದ ಗಾಂಧಿ ಪಾರ್ಕ್ನಲ್ಲಿರುವ ಗಾಂಧಿ ಪ್ರತಿಮೆ ಮುಂದೆ ಬೃಹತ್ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿದೆ. ಕೇವಲ ಸತ್ಯಾಗ್ರಹಕ್ಕೆ ಸೀಮಿತವಾಗದೆ ಜಿಲ್ಲೆಯ ಪ್ರತಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 10 ಕಿಲೋಮೀಟರ್ ಪಾದಯಾತ್ರೆಯನ್ನು ನಡೆಸಲು ನಿರ್ಧರಿಸಲಾಗಿದೆ. ಅಲ್ಲದೆ ಜನವರಿ 30ರ ಹುತಾತ್ಮರ ದಿನದಂದು ವಿಶೇಷ ಪ್ರತಿಭಟನೆ ನಡೆಸಿ ಮರುದಿನ ಜನವರಿ 31ರಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗುವುದು. ಈ ಹಂತ ಹೋರಾಟವು ಫೆಬ್ರವರಿ 14ರಂದು ರಾಜ್ಯ ಮಟ್ಟದ ಬೃಹತ್ ಪ್ರತಿಭಟನೆಯೊಂದಿಗೆ ಮುಕ್ತಾಯಗೊಳ್ಳಲಿದೆ ಎಂದು ಪ್ರಸನ್ನಕುಮಾರ್ ಅವರು ಮಾಹಿತಿ ನೀಡಿದರು. ಈಗಾಗಲೇ ಏನು ಇದರ ಬಗ್ಗೆ ವಿಚಾರಗಳನ್ನು ಹೇಳಿದ್ರು. ನಾವು ಎಲ್ಲೆಲ್ಲೂ ನಾವು ಹೆಸರಿನ ಬಗ್ಗೆ ನಾವು ಯಾವುದೇ ಪ್ರಸ್ತಾಪ ಮಾಡ್ತಾ ಇಲ್ಲ. ನಾವು ಮಾಡ್ತಾ ಇರೋದು, ಇಲ್ಲಿ ಸ್ನೇಹಿತರು ಹೇಳ್ತಾಯಿದ್ರು ಕೋರ್ಟಿಗೆ ಹೋಗೋದಿತ್ತಂತ. ಕೋರ್ಟಿಗೆ ಹೋಗೋದು ಬೇರೆ, ಕೋರ್ಟಿಗೆ ಅದನ್ನು ಹೋಗ್ತೀವಿ, ಹೋಗದೇನಿರಲಿಲ್ಲ, ಅದು ಹೋಗ್ತೀವಿ. ಆದರೆ ಈ ಜನರಿಗೆ ಆಗಿರೋ ತೊಂದರೆನ ಅವರಿಗೆ ಜನರ ಹತ್ರ ಅರಿವು ಮಾಡುವಂಥ ಮೂಡಿಸುವಂಥ ಕೆಲಸವನ್ನು ನಮ್ಮ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯವರು ಒಂದು ತೀರ್ಮಾನ ತಗೊಂಡು ಆ AICC ಅವರ ನಿರ್ದೇಶನದ ಮೇಲೆ ಮೊನ್ನೆ KPCCಯಿಂದ 13ನೇ ತಾರೀಕು ಜಿಲ್ಲಾ ಕಾಂಗ್ರೆಸ್ ಮತ್ತು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಮತ್ತು KPCC ಎಲ್ಲ ಪದಾಧಿಕಾರಿಗಳು ಶಾಸಕರದು ಎಲ್ಲ ಒಂದು ಸಭೆ ಕರೆದಾಗ ಕೆಲವು ವೇಳಾಪಟ್ಟಿಗಳನ್ನು ಕೊಟ್ಟಿದ್ದಾರೆ. ಈ ಜನರಿಗೆ ಇದು ಅರಿವು ಮೂಡಿಸೋ ಕೆಲಸ ಆಗಬೇಕು ಅಂತೇಳಿ ಆ ಕೆಲಸವನ್ನು ಮಾಡಬೇಕು ಅಂತೇಳಿ ಕೊಟ್ಟಿದ್ದಾರೆ. ನಮಗೆ ಮೊದಲನೇ ವೇಳಾಪಟ್ಟಿ ಯಾವ ಥರ ಇದೆ ಅಂದರೆ, ಒಂದು ದಿನದ ಉಪವಾಸ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ನಾನು ಈಗಾಗಲೇ 13ನೇ ತಾರೀಕು ಬೆಂಗಳೂರಿಗೆ ಹೋಗಿ ಬಂದ ನಂತರ 15ನೇ ತಾರೀಕು ಜಿಲ್ಲೆಯಲ್ಲಿ ಪ್ರವಾಸ ಮಾಡಿ ಈ ಬಗ್ಗೆ ಎಲ್ರಿಗೂ ಸೂಚನೆಗಳನ್ನ ಕೊಟ್ಟು ಬಂದಿದ್ದೀವಿ. ಆ ಸೂಚನೆ ಪ್ರಕಾರ ಈಗಾಗಲೇ ತೀರ್ಥಹಳ್ಳಿಯಲ್ಲಿ ನಿನ್ನೆ ದಿನ ಒಂದು ದಿನದ ಉಪವಾಸ ಸತ್ಯಾಗ್ರಹವನ್ನು ಮಾಡಿದ್ದಾರೆ. ನಾವು ಶಿವಮೊಗ್ಗದಲ್ಲಿ ಮಂಗಳವಾರ 20ನೇ ತಾರೀಕು ಗಾಂಧಿ ಪ್ರತಿಮೆ ಮುಂದೆ ನಾವು ದೊಡ್ಡ ಪ್ರಮಾಣದಲ್ಲಿ ಒಂದು ದಿನದ ಉಪವಾಸ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ನಮ್ಮೆಲ್ಲ ನಾಯಕರುಗಳು, ನಮ್ಮ ಪಕ್ಷದ ಮುಖಂಡರುಗಳು, ನಮ್ಮ ಕಾರ್ಯಕರ್ತರು ಎಲ್ಲ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಒಂದು ದಿನದ ಉಪವಾಸ ಕಾರ್ಯಕ್ರಮ ಮಾಡೋದ್ರ ಮೂಲಕ ಮೊದಲ ಪ್ರತಿಭಟನೆಯನ್ನು ನಾವು ಈ ಸಂದರ್ಭದಲ್ಲಿ ಮಾಡ್ತಾಯಿದ್ದೀವಿ. ಅದಾದ ಮೇಲೆ ಉಪವಾಸತೆಗೆ ಪಕ್ಕ ಉಪವಾಸ ಅಲ್ಲಿ ಅದರ ಪ್ರಶ್ನೆಯೇ ಇಲ್ಲ. ಅಲ್ಲೇನು ನಾವು ತಿಂಡಿ ಏನು ತಿನ್ನೋಕ್ಕೆ ಹೋಗಲ್ಲ. ಬೆಳಗ್ಗೆಯಿಂದ ಉಪವಾಸ, ಸಂಜೆ 5 ಗಂಟೆವರೆಗೂ ಉಪವಾಸ ಕಾರ್ಯಕ್ರಮ ಮಾಡ್ತೀವಿ. ಮತ್ತು ಸಾಯಂಕಾಲದಾಗ ನೀವು ನಮ್ಮ ಜೊತೆ ಇರ್ಬೋದು ಅಲ್ಲೇ ಇರ್ತೀವಿ ನಾವು. ಆಮೇಲೆ ಮತ್ತೆ ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ 10 ಕಿಲೋಮೀಟ್ರಷ್ಟು ಪಾದಯಾತ್ರೆಯನ್ನು ಮಾಡುವಂಥ ಕೆಲಸವನ್ನು ಎರಡನೇ ಹಂತದಲ್ಲಿ ಮಾಡ್ತೀವಿ. ಇದರ ಮಧ್ಯೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಪ್ರತಿ ಗ್ರಾಮ ಪಂಚಾಯತಿಲೂ ಇದನ್ನು ಅರಿವು ಮೂಡಿಸೋದಕ್ಕೆ ಏನು ಈ ಜಾಬ್ ಕಾರ್ಡ್ ಹೋಲ್ಡರ್ಸ್ ಯಾರಿದ್ದಾರೆ ಮತ್ತು ನಮ್ಮ ಗ್ರಾಮ ಪಂಚಾಯತಿಯ ಸದಸ್ಯರುಗಳು, ಅಧ್ಯಕ್ಷರು, ಉಪಾಧ್ಯಕ್ಷರು ಯಾರಿದ್ದಾರೆ ಅವರನ್ನೆಲ್ಲ ಸೇರಿಸ್ಕೊಂಡು ಅರಿವು ಮೂಡಿಸೋಂಥ ಕೆಲಸ ನಾವು ಅಲ್ಲಿ ಮಾಡ್ತಾಯಿದ್ದೀವಿ. ಅದಾದ ಮೇಲೆ ಜನವರಿ 30ನೇ ತಾರೀಕು ಗಾಂಧೀಜಿಯವರ ಹುತಾತ್ಮ ದಿನಾಚರಣೆ ಇರೋದ್ರಿಂದ ಅವತ್ತು ನಾವೊಂದು ಮತ್ತೊಂದು ಪ್ರತಿಭಟನೆಯನ್ನು ಎಲ್ಲ ನಮ್ಮ ತಾಲೂಕು ಮಟ್ಟದಲ್ಲಿ, ಬ್ಲಾಕ್ ಮಟ್ಟದಲ್ಲಿ ಮಾಡ್ತೀವಿ. ಅದಾದಮೇಲೆ 31ನೇ ತಾರೀಕು ಮತ್ತೊಂದು ಪ್ರತಿಭಟನೆ, ನಾವು ಮನವಿ ಕೊಡುವಂಥ ಕೆಲಸವನ್ನು ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಗೆ ಅಥವಾ ತಹಶೀಲ್ದಾರಿಗೆ ಮನವಿ ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ನಂತರ ಫೆಬ್ರವರಿ 13 ಅಂತ ಹೇಳಿದ್ದಾರೆ, ಅದಿನ್ನೂ ನಿಖರವಾಗಿ ಗೊತ್ತಿಲ್ಲ. ಒಂದು ರಾಜ್ಯ ಮಟ್ಟದಲ್ಲಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ತಾ ಇದ್ದೀವಿ. ಇದಿಷ್ಟು ನಾವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಕೆಲಸ ಮಾಡ್ತಾಯಿದ್ವಿ. ಈ ತಿಂಗಳ 30ನೇ ತಾರೀಕು ನಮ್ಮ ಶಿವಮೊಗ್ಗ ನಗರದಲ್ಲಿ ಗಾಂಧಿ ಪ್ರತಿಮೆ ಎದುರುಗಡೆ ಆವರಣದಲ್ಲಿ ನಾವು ಒಂದು ಉಪವಾಸ ಸತ್ಯಾಗ್ರಹ ಮಾಡ್ತೀವಿ. ಬೆಳಗ್ಗೆ 10 ಗಂಟೆಯಿಂದ 20ನೇ ತಾರೀಕು ಮಂಗಳವಾರ ಅವತ್ತು
ಮನರೇಗಾ ಯೋಜನೆಯನ್ನ ಬದಲಿಸಿ ಹೊಸ ಮಸೂದೆಯನ್ನ ಕೇಂದ್ರ ಜಾರಿಗೆ ತಂದಿದೆ. ಮಸೂದೆಯ ಉಚ್ಚಾರಣೆ ಬದಲಿಸಿ ಧಾರ್ಮಿಕ ಲೇಪನ ಬಳಿಯಲಾಗಿದೆ ಎಂದು ಕೆಪಿಸಿಸಿ ವಕ್ತಾರ ಆಯನೂರು ಮಂಜುನಾಥ್ ಆರೋಪಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಧರ್ಮದ ಲೇಪನ ಬಳಸಿ ಲಾಭ ಪಡೆದುಕೊಳ್ಳಲು ಕೇಂದ್ರ ಹೊರಟಿದೆ. ಯೋಜನೆಯಿಂದ ಬಡವರಿಗೆ ಅನುಕೂಲವಾಗುವ ಬದಲು ಧಾರ್ಮಿಕ ಲೇಪನ ಬಲಿಯಾಗಲಿದೆ. ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಕೈಬಿಡಲು ರಾಮನ ಹೆಸರು ಪ್ರಯೋಗ ಮಾಡಿದ್ದಾರೆ ಎಂದು ಆರೋಪಿಸಿದರು. ರಾಮ್ ಎನ್ನುವ ಹೆಸರು ಆ ಮಸೂದೆಯಲ್ಲಿ ಇಲ್ಲವೇ ಇಲ್ಲ. ರಾಮ್ನನ್ನ ಈ ಮಸೂದೆಯಲ್ಲಿ ಹುಟ್ಟು ಹಾಕಿದ್ದಾರೆ. ಬಡವರಿಗೆ ಅನುಕೂಲವಾಗಿದ್ದ ಮನರೇಗಾವನ್ನ ಬದಲಿಸಿದ್ದಾರೆ. ಯೋಜನೆಯ ಪೂರ್ಣ ವೆಚ್ಚವನ್ನ ಕೇಂದ್ರವೇ ಕೊಡಬೇಕಿತ್ತು. ಈಗ ರಾಜ್ಯದ ಮೇಲೆ ಆರ್ಥಿಕ ಹೊರೆ ಹಾಕಲು ಹೊರಟಿದೆ ಎಂದು ದೂರಿದರು. 16ನೇ ತಾರೀಕು ಡಿಸೆಂಬರ್ 2025ರಲ್ಲಿ ಪಾರ್ಲಿಮೆಂಟ್ನಲ್ಲಿ ಒಂದು ಮಸೂದೆಯನ್ನು ಕೇಂದ್ರ ಸರ್ಕಾರ ತೆಗೆದುಕೊಂಡು ಬಂತು. ಅದು ಅಂತಂದರೆ 2005ರಿಂದ ಜಾರಿಯಲ್ಲಿದ್ದಂಥ ಗ್ರಾಮೀಣ ರೋಜ್ಗಾರ್ ಸ್ಕೀಮ್ ಏನಿತ್ತು, ಮನ್ರೇಗಾ, ಅದನ್ನು ಬದಲಿಸಿ ಒಂದು ಹೊಸ ಮಸೂದೆಯನ್ನು ಇಂಟ್ರೊಡ್ಯೂಸ್ ಮಾಡಿದ್ರು. ಮುಂಚೆ ಇದ್ದಂಥ ಕೇಂದ್ರೀಕೃತ ವ್ಯವಸ್ಥೆ ಅಲ್ಲದ ರಾಜ್ಯಗಳ ಮತ್ತು ಗ್ರಾಮ ಪಂಚಾಯಿತಿಗಳ ಸಹಭಾಗಿತ್ವ, ಪಾಲುದಾರಿಕೆ ಇದ್ದಂಥ ಒಂದು ಸ್ಕೀಮನ್ನು ಬದಲಾಯಿಸಿ ಒಂದು ಸೆಂಟ್ರಲ್ ಸ್ಪಾನ್ಸರ್ಡ್ ಕೇಂದ್ರ ಸರ್ಕಾರದ ಒಂದು ಯೋಜನೆಯನ್ನಾಗಿ, ಒಂದು ಸ್ಕೀಮನ್ನಾಗಿ ಒಂದು ಮಸೂದೆಯನ್ನು ತಿದ್ದುಪಡಿ ತೆಗೆದುಕೊಂಡು ಬಂದರು. ಆ ತಗೊಂಬರೋ ಸಂದರ್ಭದಲ್ಲೂ ಕೂಡ ಆ ಮಸೂದೆಯ ಹೆಸರೇ ಬೇರೆ ಇದೆ. ಅದನ್ನು ಮಸೂದೆಯ ಉಚ್ಚಾರಣೆಯನ್ನು ಬದಲಾಯಿಸಿ ಅದಕ್ಕೊಂದು ಧಾರ್ಮಿಕ ಲೇಪನ, ಆ ಪ್ರತಿಯೊಂದು ಸ್ಕೀಮ್ನಲ್ಲೂ ಕೂಡ ಧರ್ಮದ ಲೇಪನವನ್ನು ಹಚ್ಚಿ ಲಾಭ ಪಡ್ಕೊಳ್ಳೋಂಥ ಒಂದು ಪ್ರಯತ್ನವನ್ನು ಕೇಂದ್ರ ಸರ್ಕಾರ ಮಾಡಿದೆ. ಅದು ಅಂತಂದರೆ ಅದರಿಗೂ ಇದ್ದಂಥ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಏನಿತ್ತು, ಮನ್ರೇಗಾ, ಅದನ್ನು ರದ್ದುಪಡಿಸಿ ಪ್ರಚಾರ ಕೊಟ್ಟಿದ್ದು ಜಿ ರಾಮ್ಜಿ ಅಂತ. ಆ ಜಿ ರಾಮ್ಜಿಗೂ ಮಸೂದೆಗೂ ಯಾವುದೇ ಸಂಬಂಧವೇ ಇಲ್ಲ. ರಾಮನ ಹೆಸರು ತರುವಂಥ ಒಂದು ಕುತಂತ್ರ ರಾಜಕಾರಣ. ಮಸೂದೆ ಹೆಸರಿತ್ತು ವಿ ಬಿ ಗ್ರಾಮ್ ಜಿ ಅಂತ, ವಿ ಬಿ ಗ್ರಾಮ್ ಜಿ, GRAM ಗ್ರಾಮ್. ವಿ ಬಿ ಅಂದರೆ ವಿಕಸಿತ ಭಾರತ್, ಗ್ರಾಮ್ ಅಂದರೆ ಗ್ರಾಮೀಣ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್, GRAM. ಬ್ರಾಕೆಟ್ ಒಳಗೆ ಗ್ರಾಮೀಣ ಅಂತ ಇದೆ ಮಸೂದೆ. ಆ ಮಸೂದೆ ಹೆಸರು ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್, ಬ್ರಾಕೆಟಲ್ಲಿ ಗ್ರಾಮೀಣ್. ಆದರೆ ಅದರಲ್ಲಿ ಯೋಜನೆಯಿಂದ ಬಡವರಿಗೆ ಅನುಕೂಲ ಆಗುವ ಅಂಶಗಳಿಗಿಂತ ಜಾಸ್ತಿ ಧಾರ್ಮಿಕ ಲೇಪನವನ್ನು, ರಾಮನ ಲೇಪನವನ್ನು ತರೋದ್ರ ಮೂಲಕ ಅದರ ಮರೆಯಲ್ಲಿ ಮಹಾತ್ಮ ಗಾಂಧಿ ಹೆಸರನ್ನು ಕೈ ಬಿಡುವಂಥದ್ದು. ಗ್ರಾಮೀಣ ಭಾರತದ ಕನಸು ಕಂಡಂಥ ಸಶಕ್ತ ಗ್ರಾಮೀಣ ಬದುಕು ಹೇಗಿರಬೇಕು ಅಂತೇಳಿ ಯೋಚನೆ ಮಾಡಿದಂಥ ಮಹಾತ್ಮ ಗಾಂಧಿಯವರ ಹೆಸರಿನ ಯೋಜನೆಯನ್ನು ವಿನಾಕಾರಣ, ಸಂಬಂಧವೇ ಇಲ್ಲ, ತಾವು ಮಾಡೋದಾಗಿದ್ದರೆ ಬೇರೆ ಒಂದು ಹೊಸ ಸ್ಕೀಮನ್ನೇ ಮಾಡ್ಬೋದಾಗಿತ್ತು. ಆದರೆ ಮಹಾತ್ಮ ಗಾಂಧಿ ಹೆಸರನ್ನು ಕೈ ಬಿಡೋಕ್ಕೋಸ್ಕರ ರಾಮನ ಹೆಸರನ್ನ ಪ್ರಯೋಗ ಮಾಡಿದರೆ ಹೊರತು ಆ ಇಡೀ ಯೋಜನೆಗಳಿಗೆ ಎಲ್ಲೂ ರಾಮನೇ ಇಲ್ಲ. ಒಂದು ರೀತಿಯ ಹೊಸದಾಗಿ ಫ್ಲೋಟಿಂಗ್, ಜನರನ್ನ ಮಿಸ್ಗೈಡ್ ಮಾಡ್ತಕ್ಕಂಥ, ಇನ್ಕ್ಲೂಡಿಂಗ್ ರಾಜಕೀಯ ಪಕ್ಷಗಳನ್ನು ಕೂಡ. ರಾಜಕೀಯ ಪಕ್ಷಗಳು ಏನು ತಿಳ್ಕೊಂಡಿದ್ದೆ, ಜಿ ರಾಮ್ಜಿ ಅಂತಲೇ ಮಾತಾಡ್ತಾ ಇದ್ವಿ. ಅದು ಜಿ ರಾಮ್ಜಿ ಅಲ್ಲವೇ ಅಲ್ಲ. ರಾಮನ್ನ
ಹುಟ್ಟಾಕಿರೋದು ಬಿಟ್ಟರಲ್ಲಿ ಬಿಲ್ಲಲ್ಗೂ ಅದಕ್ಕೂ ಏನು ಸಂಬಂಧವೇ ಇಲ್ಲ. ಅದು ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಆಜೀವಿಕಾ ಮಿಷನ್ ಬ್ರ್ಯಾಕೆಟಲ್ಲಿ ಗ್ರಾಮೀಣ ಅದನ್ನು ಮಾಡಿದ್ರು. ಈ ಥರ ಒಂದು ಒಳ್ಳೆಯ ಸ್ಕೀಮನ್ನು ರದ್ದುಪಡಿಸಿ ಬಡವರಿಗೆ ಆಧಾರವಾಗಿದ್ದಂಥ ಗ್ರಾಮೀಣ ನಿರುದ್ಯೋಗವನ್ನು ಹೋಗಲಾಡಿಸ್ತಕ್ಕಂಥ ಒಂದು ಯೋಜನೆ ಏನಿತ್ತು ಮನರೇಗಾ, ಅದು ನಮ್ಮ ಗ್ರಾಮ ಪಂಚಾಯತ್ಗಳಿಗೆ ಸಿಕ್ಕಂಥ ಒಂದು ಅದ್ಭುತ ಯೋಜನೆ. ಅದು ಗ್ರಾಮದಲ್ಲಿರ್ತಕ್ಕಂಥ ಸಶಕ್ತ ನಿರುದ್ಯೋಗಿ ಕೆಲಸ ಮಾಡಲಿಕ್ಕೆ ತಯಾರಿರ್ತಕ್ಕಂಥ ವ್ಯಕ್ತಿಗಳಿಗೆ ಅನ್ಸ್ಕಿಲ್ಡ್ ಅಂಥವರಿಗೆ ಉದ್ಯೋಗ ಕೊಡುವಂಥ ಉದ್ಯೋಗ ಖಾತ್ರಿ ಯೋಜನೆ ಅದು. ನಮಗೆ ಬಹಳ ಅನುಕೂಲವಾಗಿತ್ತು ಅದು. ಗ್ರಾಮದಲ್ಲಿ ಬರಗಾಲ ಬಂದಾಗ, ಅತಿವೃಷ್ಟಿಯಾಗಿ ಕೆಲಸಗಳಿಲ್ಲದೆ ಇದ್ದಂಥ ಸಂದರ್ಭದಲ್ಲಿ, ಪ್ರಕೃತಿಯ ಯಾವುದಾದ್ರು ವಿಕೋಪಗಳಾದಾಗ ನಮ್ಮ ಗ್ರಾಮೀಣ ಬದುಕಿನಲ್ಲಿ ಬಡವರಿಗೆ ಕೆಲಸವನ್ನು ಕೊಡ್ತಕ್ಕಂಥ ಆ ಉದ್ಯೋಗ ಯೋಜನೆ 100% ಕೇಂದ್ರ ಸರ್ಕಾರ ಕೊಡಬೇಕಾಗಿತ್ತು. ಆ ಯೋಜನೆಯ ಪೂರ್ತಿ ವೆಚ್ಚವನ್ನು ಅಲ್ಲಿ ಬಳಸ್ತಕ್ಕಂಥ ಮೆಷಿನರಿಯ ಭಾಗವಾಗಲಿ, ಅಭಿವೃದ್ಧಿ ಕೆಲಸದ ಭಾಗವಾಗಲಿ, ಕೂಲಿಯನ್ನಾಗಲಿ ಕೇಂದ್ರ ಸರ್ಕಾರ ಕೊಡ್ತಾ ಇತ್ತು. ಮನಮೋಹನ್ ಸಿಂಗ್ ಜಿ ಕಾಲದಿಂದ ಮೊನ್ನೆಯವರೆಗೆ ಅದನ್ನು ಜಾರಿ ಮಾಡ್ತಕ್ಕಂಥವ್ರು ನಮ್ಮ ಗ್ರಾಮ ಪಂಚಾಯತಿಯವರಾಗಿದ್ದರು. ಗ್ರಾಮ ಪಂಚಾಯತ್ಗಳು ನಿರ್ಧಾರ ಮಾಡ್ತಾ ಇತ್ತು ಆ ಗ್ರಾಮದ ಅಭಿವೃದ್ಧಿಗೆ ಯಾವ ಕೆಲಸಗಳು ಬೇಕು, ಅಲ್ಲಿಯ ಜನಕ್ಕೆ ಉದ್ಯೋಗ ನೀಡಬಲ್ಲಂಥ ಕಾಮಗಾರಿಗಳು ಯಾವುದು, ಅದು ಕೆರೆ ಕಟ್ಟೆಗಳಿರಲಿ, ಬೇರೆ ಅಭಿವೃದ್ಧಿಯ ಕೆಲಸಗಳಿರಲಿ, ಗ್ರಾಮ ಪಂಚಾಯತಿ ನಿರ್ಧಾರ ಮಾಡ್ತಾ ಇತ್ತು. ಇದ್ದಕ್ಕಿದ್ದಂತೆ ಕೇಂದ್ರ ಸರ್ಕಾರ ಆ ಗ್ರಾಮ ಪಂಚಾಯತಿಯ ಅಧಿಕಾರವನ್ನೇ ತಾನು ಕಿತ್ಕೊಂಡು ಬಿಟ್ಟಿದೆ. ಅವರು ನಿರ್ಧಾರ ಮಾಡುವಂಗಿಲ್ಲ. ಇಲ್ಲಿಂದ ಪ್ರಪೋಸಲ್ ಕಳಿಸ್ಬೇಕು, ಕೇಂದ್ರ ಸರ್ಕಾರದ ಕಡೆಯಿಂದ ಒಂದು ಆ ಕೋಆರ್ಡಿನೇಷನ್ ಕಮಿಟಿ ತೀರ್ಮಾನವನ್ನು ಮಾಡುತ್ತೆ ಈ ಕಾಮಗಾರಿ ಬೇಕೋ ಬೇಡೋ ಅಂತ. ಪಂಚಾಯತಿ ಆದವ್ರಿಗಿನ ಹಕ್ಕೇನಿತ್ತು ಅದನ್ನು ಪೂರ್ತಿ ಮೊಟಕುಗೊಳಿಸೋರು. ಅಷ್ಟು ಮಾತ್ರ ಅಲ್ಲ, ಅನುದಾನ ಆನಂದಪುರ ಭಾಗದಲ್ಲಿ ಅಕ್ರಮ ಮರಳು ಸಾಗಣೆ ವಿರುದ್ಧ ಧೈರ್ಯವಾಗಿ ದೂರು ನೀಡಿದ್ದ ಯುವ ವಕೀಲನ ಮೇಲೆ ಗುಂಪೊಂದು ಮಾರಣಾಂತಿಕವಾಗಿ ಹಲ್ಲೆ ನಡೆಸಿ ಕೊಲೆ ಯತ್ನ ನಡೆಸಿರುವ ಗಂಭೀರ ಘಟನೆ ಬೆಳಕಿಗೆ ಬಂದಿದೆ. ಈ ಘಟನೆ ಸಾಗರ ತಾಲೂಕಿನ ಕೊರ್ಲಿಕೊಪ್ಪ ಗ್ರಾಮದಲ್ಲಿ ನಡೆದಿದ್ದು, ಆನಂದಪುರ ಪೊಲೀಸ್ ಠಾಣೆಯಲ್ಲಿ ಗಂಭೀರ ಕಾಲಂಗಳ ಅಡಿಯಲ್ಲಿ ಪ್ರಕರಣ ದಾಖಲಾದ ಹಿನ್ನೆಲೆಯಲ್ಲಿ ಪಿಎಸ್ಐ ಪ್ರವೀಣ್ ಎಸ್ಪಿ ನೇತೃತ್ವದ ಸಿಬ್ಬಂದಿಗಳು ಕಾರ್ಯಾಚರಣೆ ನಡೆಸಿ 4 ಬಂಧಿಸಿದ್ದಾರೆ. ಜನವರಿ 16ರಂದು ರಾತ್ರಿ ಸುಮಾರು 12:30 ವೇಳೆಗೆ ಸಾಗರ ತಾಲೂಕಿನ ಕೊರ್ಲಿಕೊಪ್ಪ ಗ್ರಾಮದ ಈಶ್ವರ ದೇವಾಲಯದ ಸಮೀಪ ಈ ಘಟನೆ ಸಂಭವಿಸಿದ್ದು, ಪೊಲೀಸ್ ದೂರಿನ ಪ್ರಕಾರ ಅಕ್ರಮ ಮರಳು ಸಾಗಣೆ ಕುರಿತು ಹೊಸನಗರ ತಾಲೂಕಿನ ಚಂದಳ್ಳಿ ಗ್ರಾಮದ ನಿವಾಸಿ ಶರತ್ ಅವರು 112 ಸಹಾಯವಾಣಿಗೆ ದೂರು ನೀಡಿದ್ದ ಹಿನ್ನೆಲೆ ಆರೋಪಿಗಳು ಕೊಲೆ ಮಾಡುವ ಉದ್ದೇಶದೊಂದಿಗೆ 8 ಜನರ ಗುಂಪು ಕಟ್ಟಿಕೊಂಡಿದ್ದಾರೆ. ಸ್ಕಾರ್ಪಿಯೋಸ್, ಸ್ವಿಫ್ಟ್ ಕಾರ್ಗಳ ಹಾಗೂ 2 ಬೈಕ್ಗಳಲ್ಲಿ ಶರತ್ ಅವರನ್ನ ಹಿಂಬಾಲಿಸಿ ಅವರ ಕಾರಿಗೆ ಉದ್ದೇಶಪೂರ್ವಕವಾಗಿ ಡಿಕ್ಕಿ ಹೊಡೆದು ಕಲ್ಲುಗಳಿಂದ ಕಾರನ್ನ ಸಂಪೂರ್ಣವಾಗಿ ಜಖಂಗೊಳಿಸಿದ್ದಾರೆ. ಕಾರಿನಿಂದ ಇಳಿದ ತಕ್ಷಣ ಶರತ್ ಮೇಲೆ ಕೈಗಳಿಂದ ಹಾಗೂ ತಲೆಗೆ ಹೊಡೆದು ಗಂಭೀರವಾಗಿ ಹಲ್ಲೆ ನಡೆಸಲಾಗಿದೆ. ಅಲ್ಲದೆ ಜಂಬಿಟ್ಟಿಗೆ ಕಲ್ಲು ಎತ್ತಿ ಕೊಲ್ಲಲು ಯತ್ನಿಸಲಾಗಿದ್ದು, ತಪ್ಪಿಸಿಕೊಳ್ಳುವ ವೇಳೆ ಕಲ್ಲು ಅವರ ಬಲಭುಜ ಮತ್ತು ಬಲ ರಟ್ಟೆಗೆ ತಾಗಿ ಗಾಯಗಳಾಗಿವೆ. ಇದಕ್ಕಿಂತಲೂ ಹೆಚ್ಚು ಆತಂಕಕಾರಿ ಬೆಳವಣಿಗೆಯಾಗಿ ಆರೋಪಿಗಳು ಶರತ್ ಅವರನ್ನ ಬಲವಂತವಾಗಿ ತಮ್ಮ ಸ್ಕಾರ್ಪಿಯೋ ಕಾರಿಗೆ ಹತ್ತಿಸಿಕೊಂಡು ಅಪಹರಣ ಯತ್ನ ನಡೆಸಿದ್ದಾರೆ. ಈ ವೇಳೆ ಅವಾಚ್ಯ ಶಬ್ದಗಳಿಂದ ಬೈಯುತ್ತಾ ಪೊಲೀಸ್ ಠಾಣೆಗೆ ದೂರು ನೀಡಿದರೆ SC/ST ಹುಡುಗರಿಂದ ಸುಳ್ಳು ಪ್ರಕರಣ ದಾಖಲಿಸಿ ಜೀವ ಸಹಿತ ಬಿಡುವುದಿಲ್ಲ ಎಂದು ಜೀವ ಬೆದರಿಕೆ ಹಾಕಿದ್ದಾರೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ.
ಈ ಪ್ರಕರಣದಲ್ಲಿ ದರ್ಶನ್, ಪ್ರವೀಣ್, ಶಿವರಾಮ, ದಿವಾಕರ ಸೇರಿದಂತೆ ಇನ್ನಿತರ 4 ಆರೋಪಿಗಳಾಗಿದ್ದಾರೆ. ಆನಂದಪುರ ಪೊಲೀಸ್ ಠಾಣೆಯು ಪಿಎಸ್ಐ ಪ್ರವೀಣ್, ಎಸ್ಪಿ ಅವರು ಪ್ರಕರಣ ದಾಖಲಿಸಿಕೊಂಡಿದ್ದು, ವಿವಿಧ ಗಂಭೀರ ಕಾಲಂಗಳ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಘಟನೆಯ ಗಂಭೀರತೆಯನ್ನು ಗಮನಿಸಿದ ಪೊಲೀಸರು 4 ಆರೋಪಿಗಳನ್ನು ಬಂಧಿಸಿ ಇನ್ನುಳಿದ ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ. ಅಕ್ರಮ ಮರಳು ಸಾಗಣೆ ಮಾಫಿಯಾದೊಂದಿಗೆ ಸಂಬಂಧಗಳಿದೆಯೇ ಎಂಬುದರ ಕುರಿತು ಈ ತನಿಖೆ ನಡೆಸಲಾಗುತ್ತಿದೆ. ಪ್ರಕರಣದ ಕುರಿತು ಹೆಚ್ಚಿನ ಮಾಹಿತಿ ತನಿಖೆ ನಂತರ ತಿಳಿಯಲಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ವುಮೆನ್ಸ್ ಪ್ರೀಮಿಯರ್ ಲೀಗ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಆಲ್ರೌಂಡರ್ ಶ್ರೇಯಾಂಕಾ ಪಾಟೀಲ್ ಹೊಸ ಇತಿಹಾಸ ನಿರ್ಮಿಸಿದ್ದಾರೆ. ಅದು ಕೂಡ 5 ವಿಕೆಟ್ ಕಬಳಿಸುವ ಮೂಲಕ ಈ 5 ವಿಕೆಟ್ಗಳೊಂದಿಗೆ ಭರ್ಜರಿ ದಾಖಲೆಯೊಂದನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ನವಿ ಮುಂಬೈನಲ್ಲಿ ನಡೆದ ವುಮೆನ್ಸ್ ಪ್ರೀಮಿಯರ್ ಲೀಗ್ 9ನೇ ಪಂದ್ಯದಲ್ಲಿ ಗುಜರಾತ್ ಜೈಂಟ್ಸ್ ವಿರುದ್ಧ 3.5 ಓವರ್ ಎಸೆದ ಶ್ರೇಯಾಂಕಾ ಪಾಟೀಲ್ ಕೇವಲ 23 ರನ್ ನೀಡಿ 5 ವಿಕೆಟ್ ಕಬಳಿಸಿದ್ರು. ಇದರೊಂದಿಗೆ ಐಪಿಎಲ್ನಲ್ಲಿ 5 ವಿಕೆಟ್ ಕಬಳಿಸಿದ ಅತ್ಯಂತ ಕಿರಿಯ ಆಟಗಾರ್ತಿ ಎಂಬ ಹೆಗ್ಗಳಿಕೆಗೆ 23 ವರ್ಷದ ಶ್ರೇಯಾಂಕಾ ಪಾಲಾಯಿತು. ಅಷ್ಟೇ ಅಲ್ಲದೆ ವುಮೆನ್ಸ್ ಪ್ರೀಮಿಯರ್ ಲೀಗ್ ಇತಿಹಾಸದಲ್ಲೇ 3 ಬಾರಿ 4 ವಿಕೆಟ್ ಕಬಳಿಸಿದ ಬೌಲರ್ ಎಂಬ ಹಿರಿಮೆಗೂ ಪಾತ್ರರಾದರು. ಅಂದರೆ ಶ್ರೇಯಾಂಕಾ ಪಾಟೀಲ್ ಐಪಿಎಲ್ನಲ್ಲಿ 3ಕ್ಕಿಂತ ಹೆಚ್ಚು ವಿಕೆಟ್ ಪಡೆದಿರುವ ಇದು 3ನೇ ಬಾರಿ. 2024ರ ವುಮೆನ್ಸ್ ಪ್ರೀಮಿಯರ್ ಲೀಗ್ನಲ್ಲಿ ಶ್ರೇಯಾಂಕಾ ಪಾಟೀಲ್ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ 4 ಓವರ್ಗಳಲ್ಲಿ 26 ರನ್ ನೀಡಿ 4 ವಿಕೆಟ್ ಕಬಳಿಸಿದ್ರು. ಇದಾದ ಬಳಿಕ 2024ರ ಐಪಿಎಲ್ ಫೈನಲ್ನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧವೇ ಕೇವಲ 12 ರನ್ ನೀಡಿ 4 ವಿಕೆಟ್ ಪಡೆದಿದ್ರು. ಇದೀಗ ಗುಜರಾತ್ ಜೈಂಟ್ಸ್ ವಿರುದ್ಧ 5 ವಿಕೆಟ್ ಉರುಳಿಸಿರುವ ಮೂಲಕ ವುಮೆನ್ಸ್ ಪ್ರೀಮಿಯರ್ ಲೀಗ್ ಇತಿಹಾಸದಲ್ಲೇ 3 ಬಾರಿ 4 ಅಥವಾ 4+ ವಿಕೆಟ್ ಪಡೆದ ಏಕೈಕ ಆಟಗಾರ್ತಿಯಾಗಿ ಗುರುತಿಸಿಕೊಂಡಿದ್ದಾರೆ. ಈ ಮೂಲಕ ಐಪಿಎಲ್ನಲ್ಲಿ ಟಗರು ಪುಟ್ಟಿ ಖ್ಯಾತಿಯ ಶ್ರೇಯಾಂಕಾ ಪಾಟೀಲ್ ಭರ್ಜರಿ ದಾಖಲೆಯೊಂದನ್ನು ನಿರ್ಮಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಶಿವಮೊಗ್ಗದಲ್ಲಿ ಹಿಂದೂ ಸಂಗಮ ಕಾರ್ಯಕ್ರಮ ಜನವರಿ 18ರಿಂದ ಫೆಬ್ರವರಿ 8ರವರೆಗೆ. ಈ ಕುರಿತ ಸುದ್ದಿ ನೋಡೋಣ ಪುಟ್ಟ ವಿರಾಮದ ನಂತರ.
ನಿಮ್ಮೂರಿನಲ್ಲಿ ಸಮಸ್ಯೆಗಳು ಇವೆಯಾ? ಸಂಬಂಧಪಟ್ಟವರ ಗಮನಕ್ಕೆ ತಂದ್ರೂ ಪ್ರಯೋಜನವಾಗಿಲ್ವೇ? ಹಾಗಾದ್ರೆ ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ. ನಿಮ್ಮೂರಿನ ಸಮಸ್ಯೆ ಕುರಿತು ವಿಡಿಯೋ ಮಾಡಿ ಸ್ವಲ್ಪ ಮಾಹಿತಿ ನೀಡಿ. ಆ ವಿಡಿಯೋವನ್ನ ಈ ನಂಬರ್ಗೆ ಕಳುಹಿಸಿಕೊಡಿ. 9900218866. ನಿಮ್ಮ ಸಮಸ್ಯೆಗೆ ನಾವು ಧ್ವನಿಯಾಗುತ್ತೇವೆ. ವಾಟ್ಸ್ಆಪ್ ವರದಿಗಾರ. ವಿಶ್ವವಿಖ್ಯಾತ ಜೋಗ ಜಲಪಾತ, ಆಗುಂಬೆಯ ವೈಭವ, ಕೊಡಚಾದ್ರಿಯ ಸೌಂದರ್ಯ, ತುಂಗೆ ಮತ್ತು ಭದ್ರೆಯರ ಆರ್ಭಟ, ಶರಾವತಿ ನದಿಯ ವಿಹಂಗಮ ನೋಟ, ಮಲೆನಾಡ ಹೆಬ್ಬಾಗಿಲಿನ ಸಮಗ್ರ ಚಿತ್ರಣ, ಈಸೂರಿನ ಹೋರಾಟದ ಕಿಚ್ಚು, ಸಮಾಜವಾದಿ ನೆಲಗಟ್ಟು ರಾಜಕೀಯ ಶಕ್ತಿ ಕೇಂದ್ರ. ಮಲೆನಾಡಿನ ಸಮಗ್ರ ಸುದ್ದಿಗಳಿಗಾಗಿ ಕನ್ನಡ ಮೀಡಿಯಂ 24x7 ವೀಕ್ಷಿಸಿ. ಫೇಸ್ಬುಕ್ನಲ್ಲಿ 2 ಲಕ್ಷ ಫಾಲೋವರ್ಸ್, ಯೂಟ್ಯೂಬ್ನಲ್ಲಿ 1,90,000 ಸಬ್ಸ್ಕ್ರೈಬರ್ಸ್, ರಾಜ್ಯಾದ್ಯಂತ ಕೋಟಿ ಕೋಟಿ ವೀಕ್ಷಕರು. ಕೋಟಿ ಕೋಟಿ ವೀಕ್ಷಕರಿಗೆ ಧನ್ಯವಾದಗಳು. ನಿಮ್ಮ ಕನ್ನಡ ಮೀಡಿಯಂ 24x7. ವಿರಾಮದ ನಂತರ ನಮ್ಮ ಊರು ನಮ್ಮ ಸುದ್ದಿಗೆ ಸ್ವಾಗತ. ಶಿವಮೊಗ್ಗದಲ್ಲಿರುವ ಕುಗ್ರಾಮಗಳಿಗೆ ಶಿವಮೊಗ್ಗ ಸಂಸದ BY ರಾಘವೇಂದ್ರ ಭೇಟಿ ನೀಡಿದ್ದಾರೆ. ಶಿವಮೊಗ್ಗದ ಎಲ್ಲ ಮೂಲೆ ಮೂಲೆಗೂ ನೆಟ್ವರ್ಕ್ ಕಲ್ಪಿಸುವ ಉದ್ದೇಶ ಹೊಂದಿದ್ದೇವೆ ಎಂದು BSNL ಟವರ್ಗೆ ಶಂಕುಸ್ಥಾಪನೆ ಮಾಡಿದ್ದೇವೆ ಎಂದು ಮಾತನಾಡಿದ್ದಾರೆ. ಇವತ್ತು ಶಿವಮೊಗ್ಗ ಗ್ರಾಮದಲ್ಲಿ, ಶಿವಮೊಗ್ಗ ತಾಲೂಕಿನಲ್ಲಿ ಅತ್ಯಂತ ನಮ್ಮ ಕುಗ್ರಾಮಗಳಾದಂಥ ಹೊರಬೈಲು ಇರ್ಬೋದು, ಕೋಣಿ ಹೊಸೂರು ಇರ್ಬೋದು, ಬ್ಯಾಡ್ನಾಳ್ ಇರ್ಬೋದು, ಚೋಡ್ನಾಳ್ ಇರ್ಬೋದು, ಹಾಲ್ಕುಣಿ, ಈ ಎಲ್ಲ ಗ್ರಾಮಗಳಿಗೆ ನಮ್ಮ ಕಾರ್ಯಕರ್ತರು, ನಮ್ಮ ಅಧಿಕಾರಿಗಳು, ನಮ್ಮ ಅಶೋಕ್ ನಾಯಕರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಬಂದಿದ್ವಿ. ವಿಶೇಷವಾಗಿ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಸಂಕಲ್ಪ ಮಾಡಿದ್ದಾರೆ. ಅತ್ಯಂತ ಈ ರೀತಿಯಂತ ಒಳಗಿನ ಹಳ್ಳಿಗಳಿಗೂ ಕೂಡ ನೆಟ್ವರ್ಕ್ ಸಿಗಬೇಕು, ಡಿಜಿಟಲೈಸೇಷನ್ ಆಗಬೇಕು, ನೆಟ್ವರ್ಕ್ ಮುಖಾಂತರ ಗುಡ್ ಗವರ್ನೆನ್ಸ್ ಅನ್ನ ಕೊಡಬೇಕು ಅಂತ ಇಡೀ ದೇಶಾದ್ಯಂತ BSNL ಟವರ್ಗಳನ್ನು ಕೊಟ್ಟಿದ್ದಾರೆ. ತಮಗೆ ಗೊತ್ತಿರಬಹುದು, BSNL ಟವರ್ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅನ್ನ ಮುಚ್ಚಿಬಿಡ್ತಾರೆ, ಪ್ರೈವೇಟೈಸೇಷನ್ ಮಾಡಿಬಿಡ್ತಾರೆ ಅಂತೇಳಿ ಚರ್ಚೆಗಳಿತ್ತು. ಆದರೆ ಇವತ್ತು ಅಲ್ಲಿಯ ಹಿಂದಿನ ಸರ್ಕಾರಗಳು ಮಾಡಿದಂತ ಸಾಲವನ್ನ ತೀರಿಸಿ ಮತ್ತೆ ಒಂದು ಆರ್ಥಿಕವಾದಂತಹ ಶಕ್ತಿಯನ್ನ ಕೊಟ್ಟು ಈ ಎರಡೂ ಇಲಾಖೆಗಳಿಂದ, ಅದು ಪೋಸ್ಟಲ್ ಡಿಪಾರ್ಟ್ಮೆಂಟ್ ಇರ್ಬೋದು, ನಮ್ಮ BSNL ಮುಖಾಂತರ ಈ ಇಷ್ಟು ಗ್ರಾಮಗಳನ್ನ ಏನ್ ಹೇಳಿದೆ, ಸುಮಾರು 1.25 ಕೋಟಿ ಖರ್ಚಾಗುತ್ತೆ ಒಂದೊಂದು ಟವರಿಗೆ. ಈ ರೀತಿ ಸುಮಾರು ಒಂದು 5-6 ಕೋಟಿಯ ಕಾಮಗಾರಿಯನ್ನ ಇವತ್ತು ಅಧಿಕೃತವಾಗಿ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆಯನ್ನ ಮಾಡುವಂತ ಕೆಲಸವನ್ನ ನಾವು ಮಾಡ್ಕೊಂತ ಬಂದ್ವಿ. ಇಡೀ ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿ ಹತ್ತತ್ರ 200 ಟವರ್ಗಳು ನಮಗೆ ಅಧಿಕೃತವಾಗಿ BSNL ಸ್ಯಾಂಕ್ಷನ್ ಮಾಡಿದೆ. ಸುಮಾರು 200 ಕೋಟಿ ಹಣವನ್ನ ಕೊಟ್ಟಿದೆ. ಈಗ ಈ ಬಂದಂತ ಸುದ್ದಿ ಪ್ರಕಾರ ನಮ್ಮ PMGSY ರಸ್ತೆಗಳು ಕೂಡ ಸ್ಯಾಂಕ್ಷನ್ ಆಗಿದೆ. ಪ್ರಧಾನಮಂತ್ರಿ ವಿಶೇಷವಾದಂತಹ ಗ್ರಾಮಗಳು 20 ಲಕ್ಷದ ಒಂದು ಕಾಮಗಾರಿ ಆದರ್ಶ ಗ್ರಾಮಗಳು ಕೂಡ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಈ ರೀತಿ ಗ್ರಾಮೀಣ ಬದುಕನ್ನ ಕಟ್ಟುವಂತ ದಿಕ್ಕಿನಲ್ಲಿ ಪ್ರಧಾನಮಂತ್ರಿಗಳ ಆಶ್ವಾದಿಂದ ಈ ರೀತಿಯಂತ ಕಾರ್ಯಕ್ರಮಗಳು ಆಗ್ತಾ ಇದೆ. ತಮಗೆ ಗೊತ್ತಿರಬಹುದು, ಒಬ್ಬ MP ಆಗಿ ಯಾವಾಗಲೂ ಕೂಡ
ಲೋಕಸಭಾ ಅಧಿವೇಶನಗಳು ನಡೀತಾ ಇರುತ್ತೆ. ಸ್ವಲ್ಪ ಈ ಸಂದರ್ಭದಲ್ಲಿ ಮುಹೂರ್ತಗಳು, ಮದುವೆ, ದೇವ್ರ ಕಾರ್ಯ ಅವೆಲ್ಲ ಸ್ವಲ್ಪ ಕಮ್ಮಿ ಇರೋದ್ರಿಂದ ನಾವು ಮತ್ತೆ ನಮ್ಮ ನಿಕಟಪೂರ್ವ ಶಾಸಕರಂತ ಅಶೋಕ್ ನಾಯ್ಕರು ಗ್ರಾಮಾಂತರದಲ್ಲಿ ಪ್ರತಿ ಜಿಲ್ಲಾ ಪಂಚಾಯತಿ ಕೇಂದ್ರಕ್ಕೆ ಈ ರೀತಿಯಂತ ಒಳಗಿರುವಂತಹ ಹೆಬಿಟೇಷನ್ಸ್ಗಳು ಕೂಡ ಭೇಟಿ ಮಾಡುವಂತ ಕಾರ್ಯ ಇವತ್ತು ಈ ರೀತಿ ಇಷ್ಟು ಗ್ರಾಮದಲ್ಲೂ ಕೂಡ ಒಂದು 5-6 ಕೋಟಿಯ ಕಾಮಗಾರಿಯ ಒಂದು ಶಂಕುಸ್ಥಾಪನೆಯನ್ನ ಉದ್ಘಾಟನೆ ಮಾಡುವಂತ ಒಂದು ಕಾರ್ಯ ಆಗಿದೆ. ಜನ ಪಾಪ ಆ ಭಾಗದಲ್ಲಿ ಬಗೂರು ಕೊಮ್ಮು, ಶರಾವತಿ ಈ ತರ ಸಮಸ್ಯೆಗಳಿದೆ. ಅದಕ್ಕೂ ಕೂಡ ಪ್ರಾಮಾಣಿಕ ಪ್ರಯತ್ನ ಸಂಸತ್ ಸದಸ್ಯನಾಗಿ ಕೇಂದ್ರ ಮತ್ತೆ ರಾಜ್ಯಕ್ಕೆ ಒಂದು ಸಂಪರ್ಕ ಸೇತುವೆಯಾಗಿ ಏನು ಗಮನಿಸಬೇಕು ಆ ದಿಕ್ಕಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ಹಾಗಾಗಿ ವಿಶೇಷವಾಗಿ ನಮ್ಮ ಶಿವಮೊಗ್ಗ ಗ್ರಾಮಾಂತರ ನಮ್ಮ ಶಿವಮೊಗ್ಗ ಜಿಲ್ಲೆಯ ಒಂದು ಹೃದಯ ಭಾಗ. ಹಾಗಾಗಿ ಇಲ್ಲಿ ಯಾವುದೇ ಕೊರತೆ ಆಗೋ ರೀತಿಯಲ್ಲಿ ಇಲ್ಲಿಯ ಒಂದು ಸರ್ವಾಂಗೀಣ ಅಭಿವೃದ್ಧಿಗೆ ಆದ್ಯತೆ ಕೊಟ್ಟು ನಾವು ನಮ್ಮ ಅಶೋಕಣ್ಣ ಮತ್ತು ಈ ಭಾಗದ ಶಾಸಕರು ಕೆಲಸವನ್ನು ಮಾಡ್ತಾ ಇದ್ದೀವಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷಗಳು ತುಂಬಿರುವ ಸಂದರ್ಭದಲ್ಲಿ ಹಿಂದೂ ಸಮಾಜವೇ ಒಟ್ಟುಗೂಡಿ ಕಾರ್ಯಕ್ರಮಗಳನ್ನು ಮಂಡಲ ಪಂಚಾಯಿತಿ ನಗರಗಳಲ್ಲಿ ವಸತಿ ಮಟ್ಟದಲ್ಲಿ ಕಾರ್ಯಕ್ರಮ ನಡೆಸಲಾಗುವುದು ಎಂದು ಹಿಂದೂ ಸಂಗಮ ಆಯೋಜನಾ ಸಮಿತಿ ತಿಳಿಸಿದೆ. ಜನವರಿ 18ರಿಂದ ಫೆಬ್ರವರಿ 8ರವರೆಗೆ ವಿವಿಧ ದಿನಗಳಂದು ಹಿಂದೂ ಸಂಗಮ ಕಾರ್ಯಕ್ರಮ ನಡೆಯಲಿದೆ ಎಂದು ಇಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಹಿಂದೂ ಸಂಗಮ ಆಯೋಜನಾ ಸಮಿತಿಯ ಜಿಲ್ಲಾ ಅಧ್ಯಕ್ಷ ರಾಘವೇಂದ್ರ ಮಾಹಿತಿ ನೀಡಿದರು. ಈ ಕುರಿತು ಮಾತನಾಡಿದ ಅವರು, ಸಂಗಮದ ಉದ್ದೇಶ ಧರ್ಮ, ಸಂಸ್ಕೃತಿ, ಸಮಾಜದ ನಡವಳಿಕೆಯಲ್ಲಿ ಜವಾಬ್ದಾರಿ ನಿರ್ವಹಿಸಬೇಕು ಎಂಬುದಾಗಿದೆ. ಶಿವಮೊಗ್ಗ ನಗರದ ಹಿಂದೂ ಸಂಗಮ ಆಯೋಜನಾ ಸಮಿತಿಯು ಆಯ್ದ 28 ಸ್ಥಳಗಳಲ್ಲಿ ಹಿಂದೂ ಸಂಗಮವನ್ನು ವಿವಿಧ ದಿನಗಳಂದು ಆಯೋಜಿಸುತ್ತಿದೆ ಎಂದರು. ಶಿವಮೊಗ್ಗ ನಗರದ ಹಿಂದೂ ಸಂಗಮ ಆಯೋಜನಾ ಸಮಿತಿಯು ನಗರದ 35 ವಾರ್ಡ್ಗಳಲ್ಲಿ ಪ್ರತಿನಿಧಿಸುವಂತೆ ಆಯ್ದ 28 ಸ್ಥಳಗಳಲ್ಲಿ ಹಿಂದೂ ಸಂಗಮಗಳನ್ನು ಜನವರಿ 18ರಿಂದ ಫೆಬ್ರವರಿ 8ರವರೆಗೆ ವಿವಿಧ ದಿನಗಳಂದು ಆಯೋಜಿಸುತ್ತಿದೆ. ಈ ಒಂದು ಕಾರ್ಯಕ್ರಮ ಏನು 8ನೇ ತಾರೀಕು ಮುಗಿದಂತಹ ಸಂದರ್ಭದ ನಂತರದಲ್ಲಿ ಈ ಒಂದು ಏನು ನಮ್ಮ ಹಿಂದೂ ಸಂಗಮ ಅನ್ನೋ ಒಂದು ಸಮಿತಿ ರಚನೆ ಮಾಡಿದ್ವಿ, ನಂತರದಲ್ಲಿ ಅದನ್ನು ವಿಸರ್ಜನೆಗೊಳ್ಳಬೇಕು. ಒಂದು ತಾತ್ಕಾಲಿಕವಾಗಿ ಇದನ್ನು ಸಮಿತಿಯನ್ನು ರಚನೆ ಮಾಡಬೇಕು. ಈ ಒಂದು ಸಮಿತಿಯಲ್ಲಿ ಏನು ಸದಸ್ಯರಿದ್ದಾರೆ ಎಲ್ಲರೂ ಸಹ RSS ಕಾರ್ಯಕರ್ತರಾಗಿದ್ದು, ಜೊತೆಗೆ ಸಮಾಜದಲ್ಲಿ ವಕೀಲರು, ವೈದ್ಯರು ಮತ್ತು ಚಾರ್ಟೆಡ್ ಅಕೌಂಟೆಂಟು, ವರ್ತಕರು ಎಲ್ಲರೂ ಸಹ ಇದರಲ್ಲಿ ಸೇರಿರ್ತಾರೆ. ಇದರ ಉದ್ದೇಶ ಅಂದರೆ ಸಂಗಮದ್ದು ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಸಂಗಮದ ಮೂಲ ಉದ್ದೇಶ ನಮ್ಮ ದೇವಾಲಯಗಳು ಆಧ್ಯಾತ್ಮಿಕ ಜಾಗೃತಿಯನ್ನು ಮೂಡಿಸುವ ನಮ್ಮ ಧರ್ಮ, ಸಂಸ್ಕೃತಿ, ಮೌಲ್ಯಗಳನ್ನು ಆಚರಣೆಗೆ ತರುವಲ್ಲಿ ಜಾಗೃತಿಯು ಶಕ್ತಿಯ ಕೇಂದ್ರವಾಗಬೇಕು. ವ್ಯಕ್ತಿಯು ತನ್ನ ಕುಟುಂಬದ ಮತ್ತು ಸಮಾಜದ ನಡವಳಿಕೆಯಲ್ಲಿ ಪರಿವರ್ತನೆ ತರುವಲ್ಲಿ ಜವಾಬ್ದಾರಿಯ ಪಾತ್ರವನ್ನು ನಿರ್ವಹಿಸಬೇಕು. ಈ ಒಂದು ವಿಚಾರದಲ್ಲಿ ಪ್ರತಿಯೊಂದು ಸಂಘಗಳಲ್ಲಿ ಇದರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೀವಿ. ಅದೇ ರೀತಿಯಾಗಿ ನಮ್ಮ ಕುಟುಂಬದ ಸಂಸ್ಕೃತಿ, ಸಂಸ್ಕಾರ, ಸಂವರ್ಧನೆ, ಪರಿಸರದ ಬಗ್ಗೆ ಕಾಳಜಿ, ಸ್ವದೇಶಿ ವಸ್ತುಗಳ ಬಳಕೆ ಮತ್ತು ಜೀವನ ಪದ್ಧತಿಯ ವಿಕಾಸ, ಸಮಾಜದ ಎಲ್ಲರೊಂದಿಗೂ ಸಾಮರಸ್ಯದ ಭಾವ, ನಾಗರಿಕ ಕರ್ತವ್ಯಗಳನ್ನು ನಿತ್ಯ ಪಾಲಿಸುವುದು, ಈ ಪಂಚಪರಿವರ್ತನೆ ಅಂಶಗಳು ಸಮಾಜದಲ್ಲಿ ಅರಳಬೇಕು. ಪ್ರತಿ ವ್ಯಕ್ತಿಯು ತನ್ನ ಮನೆ, ವೃತ್ತಿಯ ಕ್ಷೇತ್ರ, ಸಮಾಜದಲ್ಲಿ ಮೇಲ್ಕಂಡ ಅಂಶಗಳನ್ನು ಅಳವಡಿಸಿಕೊಳ್ಳುವ ವಾತಾವರಣ ನಿರ್ಮಾಣವಾಗುವ ಮಹತ್ತರ ಉದ್ದೇಶವನ್ನು ಹಿಂದೂ ಸಂಗಮ ಹೊಂದಿದೆ. ಅಲ್ಲದೆ ಈ ಹಿಂದೂ ಸಂಗಮದಲ್ಲಿ ನಿಮಗೆಲ್ಲ ಗೊತ್ತಿದ್ದಂಗೆ ಸಾಕಷ್ಟು ಹಿಂದೂ ಸಂಘಟನೆಗಳು ನಮ್ಮ ಹಿಂದೂ ಸಮಾಜವನ್ನು ನಿರ್ಮಾಣ ಮಾಡುವ ಮತ್ತು ಅದರ ಜಾಗೃತಿ ಮೂಡಿಸುವ ವಿಚಾರದಲ್ಲಿ ಸಾಕಷ್ಟು ಸಂಘಟನೆಗಳು ಕಾರ್ಯಪ್ರವೃತ್ತವಾಗಿವೆ. ಅದರಲ್ಲಿ ನಮ್ಮ ರಾಷ್ಟ್ರೀಯ ಸಂಸ್ಥೆಗಳ ಜೊತೆಗೆ ವಿಶ್ವ ಹಿಂದೂ ಪರಿಷತ್, ಬಜರಂಗ್ ದಳ, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್, ದುರ್ಗಾವಾಹಿನಿ, ಹಿಂದೂ ಜಾಗರಣ ವೇದಿಕೆ, ಸಂಸ್ಕೃತಿ ರಕ್ಷಣಾ ವೇದಿಕೆ ಮತ್ತು ಪ್ರಾದೇಶಿಕ ಸಂಘಟನೆಗಳಾದಂಥ ಶ್ರೀರಾಮ ಸೇನೆ, ಹಿಂದೂ ಯುವ ಸೇನೆ, ಹಿಂದೂ ಜನಜಾಗೃತಿ ಸಮಿತಿ, ಧರ್ಮ ಜಾಗರಣ ಸಮಿತಿ, ಹಿಂದೂ ಮಹಾಸಭಾ ಎಲ್ಲವೂ ಸಹ ಈ ಕಾರ್ಯಕ್ರಮದಡಿಯಲ್ಲಿ ಒಗ್ಗೂಡಿ ಎಲ್ಲರೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಪ್ರತಿಯೊಂದು ಒಂದು ಏನು ವಾರ್ಡ್ಗಳಲ್ಲಿ 28 ಹಿಂದೂ ಸಂಗಮವನ್ನು ಜನವರಿ 18ರಿಂದ ಫೆಬ್ರವರಿ 8ರವರೆಗೆ ಆಚರಿಸ್ತಾ ಇದ್ದೀವಿ. ಅದಲ್ಲದೆ ಇದರ ಉದ್ದೇಶ ಗ್ರಾಮ ಮತ್ತು ವಸತಿಯ ಮಟ್ಟದಲ್ಲಿ ಹಿಂದೂ ಧರ್ಮ, ಸಂಸ್ಕೃತಿಗಳ ರಕ್ಷಣೆ, ಸ್ವಾವಲಂಬನೆ ಮತ್ತು ಸಮಗ್ರ ವಿಕಾಸದ ದೃಷ್ಟಿಯಿಂದ ಜಾಗೃತ ಹಿಂದೂ ಸಮಾಜ ಕಟಿಬದ್ಧವಾಗಬೇಕು ಎಂಬ ಆಶಯದೊಂದಿಗೆ ಹಿಂದೂ ಸಮಾಜದ ಉತ್ಸವಗಳನ್ನು ಆಯೋಜಿಸಲಾಗುತ್ತದೆ. ಅಲ್ಲದೆ ಸಮಾಜೋತ್ಸವದಲ್ಲಿ ಸಮಾಜದ ಪ್ರತಿಷ್ಠಿತ ಗಣ್ಯರು, ಯುವ ಸಾಧಕರು, ಸಮಾಜ ಸೇವಕರನ್ನು ಗುರುತಿಸಿ ಸನ್ಮಾನಿಸಲಾಗುತ್ತದೆ. ಎಲ್ಲ ಹಿಂದೂ ಬಾಂಧವರು ಈ ಸಮಾಜೋತ್ಸವದಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ತನ್ಮೂಲಕ ಸಮಾಜದ ಜಾಗೃತಿಯ ಈ ಕಾರ್ಯಕ್ರಮದಲ್ಲಿ
ತಮ್ಮ ಪಾತ್ರವನ್ನು ಅರಿತುಕೊಳ್ಳಬೇಕು ಎಂದು ಸಮಿತಿಯು ಕೋರುತ್ತದೆ. ಅಲ್ಲದೆ ನಮ್ಮ ಈ ಒಂದು ಏನು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ರಾಜಕೀಯ ಪಕ್ಷವಾದಂಥ ಭಾರತೀಯ ಜನತಾ ಪಾರ್ಟಿಯು ಸಹ ಇದರೊಳಗೆ ಕೈ ಜೋಡಿಸಿದೆ. ಈ ಎಲ್ಲ ಒಟ್ಟಾಗಿ ಕೈ ಜೋಡಿಸಿ ಹಿಂದೂ ಸಂಗಮದ ಉದ್ದೇಶ ಏನಂದರೆ ಹಿಂದೂ ಸಮಾಜವನ್ನು ಸಂಘಟಿಸಬೇಕು, ಸ್ವಾವಲಂಬನೆಯನ್ನು ತರಬೇಕು, ಮತ್ತು ಸಂಸ್ಕಾರಯುಕ್ತವಾಗಿ ಸಮಾಜವನ್ನು ಮುಂದುವರಿಸಬೇಕು, ಸಾಮರಸ್ಯಯುಕ್ತವಾಗಿ ಸಮಾಜ ಉದ್ದೇಶ ಹೊಂದಿದೆ. ಆದ್ದರಿಂದ ತಾವೆಲ್ಲ ಇದರಲ್ಲಿ ಭಾಗವಹಿಸಬೇಕು. ಹಿಂದೂ ಸಮಾಜದ ಬಾಂಧವರು ಎಲ್ಲರೂ ಭಾಗವಹಿಸಿ, ವಿವಿಧ ಸಂಘಟನೆಯಲ್ಲಿರ್ತಕ್ಕಂಥ ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ನಾನು ಅಧ್ಯಕ್ಷನಾಗಿ ತಮ್ಮಲ್ಲಿ ಕೋರುತ್ತೇನೆ. ಶಿವಮೊಗ್ಗ ನಗರದ ಹಿಂದೂ ಸಂಗಮ ಆಯೋಜನಾ ಸಮಿತಿಯು ನಗರದ 35 ವಾರ್ಡ್ಗಳಲ್ಲಿ ಪ್ರತಿನಿಧಿಸುವಂತೆ ಆಯ್ದ 28 ಸ್ಥಳಗಳಲ್ಲಿ ಹಿಂದೂ ಸಂಗಮಗಳನ್ನು ಜನವರಿ 18ರಿಂದ ಫೆಬ್ರವರಿ 8ರವರೆಗೆ ವಿವಿಧ ದಿನಗಳನ್ನು ಆಯೋಜಿಸುತ್ತಿದೆ. ಈ ಒಂದು ಕಾರ್ಯಕ್ರಮ ಏನು 8ನೇ ಜೋಶಿ ಫೌಂಡೇಶನ್ ಸಮಾಚಾರ ಪತ್ರಿಕಾ ಬಳಗ, ಕೆಳದಿ ರಿಸರ್ಚ್ ಫೌಂಡೇಶನ್ ಇವರ ಸಂಯುಕ್ತ ಆಶ್ರಯದಲ್ಲಿ ಕುಮಟಮಣಿ ಚೂಡಾಮಣಿ ಅಭಿನಂದನಾ ಗ್ರಂಥವನ್ನು ಬಿಡುಗಡೆ ಸಮಾರಂಭವನ್ನು ಆಯೋಜನೆ ಮಾಡಲಾಗಿದೆ. ಜನವರಿ 18ರಂದು ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದ್ದು, ಸಾಗರದಲ್ಲಿರುವ ಶಂಕರ ಮಠದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ನಂಜುಂಡಸ್ವಾಮಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. 90ರ ವರ್ಷದ ಈ ವಯಸ್ಸಿನಲ್ಲೂ ಕೂಡ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಕೆಲಸ ಮಾಡ್ತಾ ಶ್ರೀಮತಿ ಚೂಡಾಮಣಿ ರಾಮಚಂದ್ರ ಅವರು ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಮಹಿಳಾ ಡೊಳ್ಳಿನ ತಂಡವನ್ನು ಕಟ್ಟದಂತೆ. ಬಹುಶಃ ನಿಮ್ಗೆಲ್ಲರೂ ಕೂಡ ಗೊತ್ತಿದೆ, ಮಹಿಳೆ ಡೊಳ್ಳು ಕಟ್ಟಿ ಬಾರಿಸ್ತಾರೆ ಅಂದಾಗ ಮೊಟ್ಟ ಮೊದಲಿಗೆ ನಾವು ಕೂಡ ಆಶ್ಚರ್ಯಚಕಿತರಾಗಿದ್ದೇವೆ. ಅವತ್ತಿನ ದಿವಸ ಬಹುಶಃ ಟಿಗರ್ದೇನವರು ಇಲ್ಲೇ ಈ ರಾಣಿ ಚೆನ್ನಮ್ಮ ಸರ್ಕಲ್ ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಕೆಳದಿಯಿಂದ ಅವತ್ತು ಬಂದಂತ ಇದನ್ನ ನಾವೆಲ್ಲ ಅವತ್ತು ಬಹಳ ಕುತೂಹಲದಿಂದ ನೋಡಬಹುದು. ಸೊ ಇವತ್ತು ಅವರು ಚೂಡಾಮಣಿ ರಾಮಚಂದ್ರ ಅವರು 33 ರಾಷ್ಟ್ರಗಳಲ್ಲಿ ಈ ಡೊಳ್ಳಿನ ಕಲಾತಂಡವನ್ನು ಇವತ್ತು ಪರಿಚಯ ಮಾಡಿದ್ದಾರೆ. ಹಾಗೂ 12 ಸಾಹಿತ್ಯ ಕೃತಿಗಳನ್ನ ಕವನ ಸಂಕಲನವನ್ನ ರಚನೆ ಮಾಡಿದ್ದಾರೆ. ಸ್ನೇಹ ಸಾಗರ ಸ್ವಸಹಾಯ ಮಂಡಳಿಯ ಮುಖಾಂತರ ಆರ್ಥಿಕವಾಗಿ ಹಿಂದುಳಿದಂತ, ವಿಶೇಷವಾಗಿ ಅವರಿಗೆ, ಏಕೆಂದ್ರೆ ಈ ಬಡತನ ಅನ್ನೋದು ಎಲ್ಲರಿಗೂ ಕೂಡ ಪ್ರವಾಸ ಮಾಡ್ಲಿಕ್ಕೆ ಆಗಲ್ಲ, ಅಧ್ಯಯನ ಮಾಡ್ಲಿಕ್ಕೆ ಆಗಲ್ಲ, ದುಡ್ಡಿದ್ರೂ ಕೇಳಿ ಮಾಡೋಕ್ಕಾಗಲ್ಲ, ಅದರಲ್ಲೂ ದುಡ್ಡು ಇಲ್ಲದಿದ್ದರಿಗಂತೂ ಮಾಡೋಕ್ಕಾಗಲ್ಲ. ಅಂಥವ್ರನ್ನ ಈ ಕಲಾ ವಿತರಣೆ ಮಾಡಿ ಡೊಳ್ಳನ್ನ ಕಲಿಸಿ ಅವರಿಗೂ ಕೂಡ ಅನೇಕ ದೇಶಗಳನ್ನ ಹಾಗೂ ಇಲ್ಲಿಯ ಅನೇಕ ರಾಜ್ಯದ ಪ್ರವಾಸಿ ಸ್ಥಳಗಳನ್ನ ತೋರಿಸಿರ್ತಕ್ಕಂಥ ಮಹಾನ್ ಚೂಡಾಮಣಿ ರಾಮಚಂದ್ರ ಅವರ ಜೀವನ ಚರಿತ್ರೆ ಮತ್ತು ಅವರನ್ನ ಹತ್ತರಿಂದ ಕಂಡಂತ ಸುಮಾರು 40ಕ್ಕೂ ಹೆಚ್ಚು ವ್ಯಕ್ತಿಗಳು ಅವರನ್ನು ಅದರ ಮುಖ್ಯ ಪ್ರಧಾನ ಸಂಪಾದಕರಾಗಿ ನಮ್ಮ ವಿ ಗಣೇಶ್ನವರು ಮತ್ತು ಉಪ ಸಂಪಾದಕರಾಗಿ ಡಾಕ್ಟರ್ ಕೆಳದಿ ವೆಂಕಟೇಶ್ ಮತ್ತು ನಾನು ನಂಜುಂಡಸ್ವಾಮಿ ಕೂಡ ಆ ಪುಸ್ತಕವನ್ನು ಹೊರತರಲಿದ್ದೇವೆ. ನಮ್ಮ ಶೃಂಗೇರಿ, ವಿಶೇಷವಾಗಿ ಶೃಂಗೇರಿ ಶಂಕರಮಠ ಸಾಗರ ಅಶ್ವಿನಿ ಕುಮಾರ್ ಅವರ ಸಹಕಾರದಿಂದ ನಾವು ಪುಸ್ತಕವನ್ನು 18ನೇ ತಾರೀಕು ಸಂಜೆ 4 ಗಂಟೆಗೆ ಬಿಡುಗಡೆ ಸಮಾರಂಭ ಶೃಂಗೇರಿ ಶಂಕರಮಠದಲ್ಲಿ ಇರುತ್ತೆ. ಮುಕಟಮಣಿ ಚೂಡಾಮಣಿ ಅಭಿನಂದನಾ ಗ್ರಂಥ ಬಿಡುಗಡೆ ಸಮಾರಂಭ. ಈ ಉದ್ಘಾಟನಾ ಕಾರ್ಯಕ್ರಮವನ್ನ ಅಶ್ವಿನಿ ಕುಮಾರ್ ಶೃಂಗೇರಿ ಶಂಕರಮಠದ ಧರ್ಮರ್ಷಿಗಳು ನಡೆಸಿಕೊಡ್ತಾ ಇದ್ದಾರೆ. ಗ್ರಂಥದ ಲೋಕಾರ್ಪಣೆಯನ್ನು ಚೂಡಾಮಣಿ ರಾಮಚಂದ್ರ ಅವರ ಎಲ್ಲ ಕಾರ್ಯಗಳಲ್ಲೂ ಕೂಡ ಅವ್ರ ಜೊತೆ ಕೈ ಜೋಡಿಸಿ ನಿಂತಕ್ಕಂಥ ಶ್ರೀಮತಿ ಪ್ರಫುಲ್ಲಾ ಮಧುಕರ್ ಅವರು, ಮಾಜಿ ವಿಧಾನ ಪರಿಷತ್ ಸದಸ್ಯರು, ಅವರು ಗ್ರಂಥದ ಲೋಕಾರ್ಪಣೆಯನ್ನು ಮಾಡ್ತಾರೆ. ಗ್ರಂಥದ ಕುರಿತು ಡಾಕ್ಟರ್ ಕೆಳದಿ ವೆಂಕಟೇಶ್ ಅವರು ಉಪಸಂಪಾದಕರು ಅವರು ಮಾತಾಡ್ತಾರೆ. ಅಧ್ಯಕ್ಷತೆಯನ್ನ ನಮ್ಮ ಸಾಗರದ ಮಹಿಳಾ ಸಮಾಜದ ಶ್ರೀಮತಿ ನಂದಾ ಬಿಡನೂರು ಅವರು ವಹಿಸಿಕೊಳ್ತಾರೆ. ಅಭಿನಂದನಾ ನುಡಿಯನ್ನ ಹಿರಿಯ ಪತ್ರಕರ್ತ ದೀಪಕ್ ಸಾಗರ್ ಅವರು ಮಾಡ್ತಾರೆ. ಅಭಿನಂದನೆಯನ್ನ ಈ ಪುಸ್ತಕದ ಮುಖ್ಯ ಗ್ರಂಥರಾಗಿದ್ದ ಗಣೇಶ್ ಅವರಿಗೆ ಮತ್ತು ಸುಶೀಲಾ ವೆಂಕಟೇಶ್ ದಂಪತಿಗಳು, ಬಹುಶಃ ವೆಂಕಟೇಶ್ ಅವರು ನಮ್ಮ ಸಾಹಿತ್ಯ ಪರಿಷತ್ತಿನ ಟಿಗರ್ದೇವರ ಅಧ್ಯಕ್ಷ ಆದ ಸಂದರ್ಭದಲ್ಲಿ ನಮ್ಮ ಜೊತೆ ಅತ್ಯಂತ ಸಕ್ರಿಯವಾಗಿ ಬಹಳ ಕ್ರಿಯಾಶೀಲವಾಗಿ ಕೆಲಸ ಮಾಡುವಂತ ವೆಂಕಟೇಶ್ ಅವರು ಮತ್ತು ಇವತ್ತೇನು ರೋಟರಿ ಬ್ಲಡ್ ಬ್ಯಾಂಕ್ ಆಗಿದೆ ಆಗುವ ಆ ಸಂದರ್ಭದಲ್ಲಿ ಅವರು ಕೂಡ ತಂಡದಲ್ಲಿ ಇದ್ದಂತ ಒಬ್ಬ ವ್ಯಕ್ತಿ. ನಿಮ್ಗೆಲ್ಲರೂ ಕೂಡ ಗೊತ್ತಿದೆ,
ಈಗ ಕೆಲವು ಒಂದು 2-3 ವರ್ಷಗಳಿಂದ ಅವರು ಅರ್ಬುದ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಅಷ್ಟು ಅರ್ಬುದ ಸಮಸ್ಯೆಯಿಂದ ಬಳಲ್ತಾ ಇದ್ರು ಕೂಡ ಒಬ್ಬ ನಿವೃತ್ತ ಸೇನಾಧಿಕಾರಿ ನಿರಂತರ ನಿತ್ಯ ಸೇನಾನಿಯಾಗಿ ತನ್ನ ದೈಹಿಕವಾಗಿ ಬಂದಂತಹ ಆ ಅರ್ಬುದ ಸಮಸ್ಯೆಯನ್ನ ಹೋರಾಟವನ್ನ ಮಾಡಿ ಗೆದ್ದು ಬಹುಶಃ ಆ ರೀತಿ ಸಮಸ್ಯೆಯಿಂದ ಬಳಲ್ತಾ ಇದ್ದಂಥವರಿಗೆ ಒಂದು ಸ್ಫೂರ್ತಿಯ ಚಿಲುಮೆಯಾಗಿ ಇವತ್ತು ಬದುಕ್ತಾ ಇದ್ದಾರೆ. ಇಂತಹ ಸಮಸ್ಯೆಯ ನಡುವೆ ಯಶಸ್ವಿ ಒಬ್ಬ ಪುರುಷನ ಹಿಂದೆ ನಾವು ಮಹಿಳೆ ಇರ್ತಾಳೆ ಅಂತ ಹೇಳಿ ನಾವೆಲ್ಲ ಭಾಷಣ ಹೇಳ್ತೀವಿ. ಆದ್ರೆ ಅಭ್ಯಂತರ ಮಾಡುವಂತ ಸಂದರ್ಭದಲ್ಲಿ ಒಬ್ಬನೇ ಪುರುಷರು ಮಾತ್ರ ಮಾಡ್ತೀವಿ. ಹಾಗಾಗಬಾರದು ಅನ್ನೋ ದೃಷ್ಟಿಯಿಂದ ಅವರ ಜೊತೆಯಲ್ಲಿ ಇರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಸ್ಪಂದಿಸಿ ಅವರ ಕೆಲಸ ಕಾರ್ಯಗಳಿಗೆ ಪ್ರೋತ್ಸಾಹ ನೀಡ್ತಕ್ಕಂಥ ಅವರ ಪತ್ನಿ ವೆಂಕಟೇಶ್ವರ ಪತ್ನಿ ಸುಶೀಲಾ ಹೆಗ್ಡೆ ಅವರನ್ನು ಕೂಡ ಆ ಸಂದರ್ಭ ದಂಪತಿಗಳನ್ನ ಗೌರವಿಸುವಂತ ಕೆಲಸ ಮಾಡ್ತಾರೆ. ಜಿ ಗೊತ್ತಿದೆ, ಒಬ್ಬ ಪತ್ರಕರ್ತ, ಸಾರಸ್ವತ, ಸಾಫಲ್ಯ ಬಳಗ, ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಂತ ವ್ಯಕ್ತಿ, ಆ ವ್ಯಕ್ತಿ ಇವತ್ತು ತನ್ನ ಸಹೋದರಿಯ ಬಳಗದ ಮುಖಾಂತರ 100 ಜನಕ್ಕೆ ಇವತ್ತು ಒಂದು ಸನ್ಮಾನವನ್ನು ಮಾಡೋದ್ರ ಮುಖಾಂತರ ಮತ್ತು ಅನೇಕ ಸಾಹಿತ್ಯ ಕೃತಿಗಳನ್ನು ರಚಿಸುವ ಮುಖಾಂತರ ಅವರಿಗೂ ಕೂಡ ಅರ್ಬುದ ಸಮಸ್ಯೆಯಿಂದ ಬಹುಶಃ ನಿಮ್ಮೆಲ್ಲರೂ ಕೂಡ ಗೊತ್ತಿದೆ, ಪತ್ರಕರ್ತರು ನೀವು ಕೂಡ ನಾವು ನಮ್ಮ ಆಯಾ ಸಂದರ್ಭದಲ್ಲಿ ಅವರಿಗೆ ಸಹಕಾರವನ್ನು ನೀಡಿದ್ವಿ. ಅವರು ಕೂಡ ಈ ಸಮಸ್ಯೆಯಿಂದ ಹೊರಟಂದು ಇವತ್ತು ಸಮಾಜಮುಖಿಯಾಗಿ ಕೆಲಸ ಮಾಡೋದು ಬಹಳ ಸಣ್ಣ ವಿಚಾರ ಅದು. ಹಾಗಾಗಿ ಅವರ ಹಿಂದೆಯೂ ಕೂಡ ಇವತ್ತು ಅವರ ಕಷ್ಟ ಕಾಲದಲ್ಲಿ ಏನು ಅವರ ಪತ್ನಿ ಶಕುಂತಲಾ ಇದ್ದಾರೆ, ಆ ಶಕುಂತಲಾ ಜಿ ನಾಗೇಶ್ ದಂಪತಿಗಳನ್ನು ಕೂಡ ಅವತ್ತು ಗೌರವಿಸುವಂತಹ ಕೆಲಸ ಮಾಡ್ತಾ ಇದೆ. ಈ ಚೂಡಾಮಣಿ ರಾಮಚಂದ್ರ ಅಭಿನಂದನಾ ಬಿಡುಗಡೆ ಸಮಾರಂಭದಲ್ಲಿ ಹಾಗೂ ಆ ಸಮಾರಂಭದಲ್ಲಿ ರಾಜ್ಯದಲ್ಲಿ ಜನವರಿ 24ರಂದು ಮನೆ ಹಂಚಿಕೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಎಂದು ವಸತಿ ಸಚಿವ ಜಮೀರ್ ಅಹಮದ್ ತಿಳಿಸಿದ್ದಾರೆ. ಈ ಕುರಿತು ಮಾತನಾಡಿದ ಅವರು 1,80,253 ಮನೆಗಳನ್ನು ಸ್ಯಾಂಕ್ಷನ್ ಮಾಡಿದ್ದೇವೆ. ಈ ಹಿಂದೆ ಬಿಜೆಪಿ ಸರ್ಕಾರ ಬಡವರ ಮೇಲೂ 80% ತೆರಿಗೆ ಹಾಕಿ ಮನೆ ನೀಡಿತ್ತು. ಆದರೆ ಸಿಎಂ ಸಿದ್ದರಾಮಯ್ಯ ಎಲ್ಲ ಬಡವರಿಗೂ ನಿಗಾ ವಹಿಸಿದ್ದಾರೆ ಎಂದು ಮಾಹಿತಿ ನೀಡಿದರು. ಜಯಿಸ್ಕೊಳ್ಳೋ ಶಕ್ತಿ ಕೊಡಿ. ಇಡೀ ರಾಜ್ಯದಲ್ಲಿ ಅವರ ಅಭಿಮಾನಿಗಳು ಬರೋ ಕುಟುಂಬ ಇಲ್ಲ. ಈ ರಾಜ್ಯದಲ್ಲಿ ಎಸ್ಪೆಷಲಿ ನಮ್ಮ ಗುಲ್ಬರ್ಗ ಇರಲಿ, ಯಾದಗಿರಿ ಇರಲಿ, ಬೀದರ್ ಇರಲಿ, ರಾಯಚೂರು ಇರಲಿ, ಆ ಭಾಗದಲ್ಲಿ ಹೆಚ್ಚಿನ ಅಭಿಮಾನಿಗಳಿದ್ದಾರೆ. ಅವ್ರನ್ನ ಸಹಿಸ್ಕೊಳ್ಳೋದು ಶಕ್ತಿ ಕೊಡಲಿ ಅಂತ ಆ ಭಗವಂತನನ್ನು ಪ್ರಾರ್ಥನೆ ಮಾಡ್ತೀವಿ. ಅದ್ರ ಜೊತೆಲಿ ಹೆಚ್ಚಾಗಿ ಇವತ್ತು ರಾಜಕೀಯ ಅಂತೂ ನಾವು ಮಾತಾಡೋಕ್ಕೆ ಹೋಗಲ್ಲ. ನಮ್ಮ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ನಮ್ಮ ಕರೆದಿರೋ ಉದ್ದೇಶ ಅಂದರೆ ಇದೇ ತಿಂಗಳು 24ನೇ ತಾರೀಕಿಗೆ ಮನೆ ಹಂಚೋ ಕಾರ್ಯಕ್ರಮಕ್ಕೆ ತಮ್ಮ ಪ್ರೆಸ್ ಮೀಟನ್ನು ಕರೆದಿರೋ ತಮಗೆಲ್ಲ ಗೊತ್ತಿರೋ ವಿಚಾರ. ಹಾಗಾಗಿ ಟೋಟಲ್ ಇಡೀ ರಾಜ್ಯದಲ್ಲಿ 1,80,253 ಮನೆಗಳು ಹಿಂದಿನ ಸರ್ಕಾರದಲ್ಲಿಯೇ ಸಿದ್ದರಾಮಯ್ಯ ಸಾಹೇಬರ ಮುಖ್ಯಮಂತ್ರಿ ಇರುವಾಗ 1,80,253 ಮನೆಗಳು ಸ್ಯಾಂಕ್ಷನ್ ಮಾಡಿದರು. 15, 16, 17, 18ರಲ್ಲಿ ಸ್ಯಾಂಕ್ಷನ್ ಮಾಡಿದರು. ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು. ಕುಮಾರಸ್ವಾಮಿ ಅವರು 1.5 ವರ್ಷ ಮುಖ್ಯಮಂತ್ರಿ ಆಗಿದ್ದರು. ಯಡಿಯೂರಪ್ಪ ಅವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ದರು. ಬಸವರಾಜ ಬೊಮ್ಮಾಯಿ ಅವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ದರು. ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಅಂದರೆ ಒಂದು ಮನೆ ಕಟ್ಟಬೇಕಂದ್ರೆ 7.5 ಲಕ್ಷ ರೂಪಾಯಿ ಆಗ್ತದೆ. ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿ ಆವಾಸ್ ಯೋಜನಾ ಅಂತ ಹೇಳ್ಬಿಟ್ಟು 1.5 ಲಕ್ಷ ಸಬ್ಸಿಡಿ ಕೊಡ್ತಾರೆ. ಇದೇ ಬಡವ್ರ ಮನೆಗೆ ಮನೆ ಕಟ್ಟಕ್ಕೆ 18% GST ಹಾಕಿ 1,22,000 ವಾಪಸ್ ತೊಗೊಳ್ತಾರೆ. ನಾನು ಭಾಳ ಸಂದರ್ಭದಲ್ಲಿ BJP ಮುಖಂಡರಿಗೆ ಹೇಳಿದ್ದೀನಿ. ನಾನು ನಿಮ್ಮದೇ ಸರ್ಕಾರ ಇದೆ, ಬಡವ್ರ ಮನೆಗೆ GST ಹಾಕೋದು ಬೇಡ, ಕಾಸು ಜಾಸ್ತಿ ಆಗ್ತದೆ, 7.5 ಲಕ್ಷ ಆಗ್ತದೆ, ನೀವು 18% ಏನು GST ಹಾಕ್ತೀರಾ, ಬಡವ್ರ ಮನೆಗೆ GST ಹಾಕೋದು ಬೇಡ ಅಂತ ಭಾಳ ಸತಿ ನಾನು ಹೇಳಿದ್ದೀನಿ. ಅದು ಒಂದು ಕಡೆ ಇರಲಿ. ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಬರ್ತದೆ, ರಾಜ್ಯ ಸರ್ಕಾರದಿಂದ 1,20,000 ಜನರಲ್ ಕೊಡ್ತೀವಿ. SC ST ಇದ್ರೆ 2 ಲಕ್ಷ ಕೊಡ್ತೀವಿ. ಅವರೇಜ್ ತೊಗೊಂಡ್ರೆ 3 ಲಕ್ಷ ಆಯಿತು. 7.5 ಲಕ್ಷದಲ್ಲಿ 3 ಲಕ್ಷ ಹೋದರೆ ಎಷ್ಟು ಉಳಿತದೆ? 4.5 ಲಕ್ಷ ಬೆನಿಫಿಷರಿ ಕಟ್ಟಬೇಕು. ಟೋಟಲ್ ಬೆನಿಫಿಷರಿ ಪೇಮೆಂಟ್ ಸ್ಲಮ್ ಬೋರ್ಡ್ಗೆ 1,80,253 ಮನೆಗೆ 7,400 ಕೋಟಿ ಬರಬೇಕಾಗಿತ್ತು. ಬರೇ 310 ಕೋಟಿ ಬಂದಿತ್ತು. ಯಾವಾಗ 8 ವರ್ಷದಲ್ಲಿ ಯಾರೋ 5,000 ಕೊಟ್ಟವ್ರೆ, ಯಾರೋ 10,000 ಕೊಟ್ಟವ್ರೆ, ಯಾರೋ 15,000. ಪಾಪ ಬಡವ್ರು ಕಟ್ಟಕ್ಕೆ ಸಾಧ್ಯ ಆಗಲ್ಲ. ಆ ಕಾರಣಕ್ಕೆ ಮನೆಗಳು ಅನ್ಕಂಪ್ಲೀಟ್ ಆಗಿತ್ತು. ಈ ಕಾಂಟ್ರಾಕ್ಟ್ಗಳು ಏನು ಮಾಡಿಬಿಟ್ಟಿದ್ದಾರೆ, ಈ 1,80,253 ಮನೆಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ದುಡ್ಡು ಏನು ಬರ್ತದೆ ಅದರಲ್ಲಿ ಒಂದು ಡೆಮಾಲಿಷ್ ಮಾಡಿ ಬಾಯಿ ಆಗಿಬಿಟ್ಬಿಟ್ಟಿದ್ದಾರೆ. ಎಲ್ಲ ಜನ ಬೀದಿಯಲ್ಲಿದ್ದಾರೆ. ನಮ್ಮ ಸರ್ಕಾರ ಬಂದಾದಮೇಲೆ, ನನ್ನ ಗಮನಕ್ಕೆ ಬಂದಾದಮೇಲೆ ನಾನು ಹೆಂಗೊಬ್ಬ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತರಿದ್ರು. ಏನಕ್ಕಂದರೆ ಈ ಗ್ಯಾರಂಟಿಗಳೆಲ್ಲ ತಮಗೆಲ್ಲ ಗೊತ್ತಿದ್ದಂಗೆ 55,000 ರಿಂದ 60,000 ಕೋಟಿ ಆಗ್ತದೆ. ಅದರಲ್ಲಿ ಹೆಂಗೊಬ್ಬ ಇದು 7,400 ಕೋಟಿ ಹೋಗಿ ಕೇಳೋದು ಅಂತ ಬಿಟ್ಟು ಧೈರ್ಯ ಮಾಡಿ ನಾನು ಪ್ರಸಾದ್ ಅವರು ಬಿಟ್ಟು ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ. ಸರ್, ಹಿಂದಿನ ಸರ್ಕಾರದಲ್ಲೇ
ತಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಆಗಿದ್ದವು. ಅದಾದಮೇಲೆ ಒಂದು ಮನೇಲಿ ಸ್ಯಾಂಕ್ಷನ್ ಆಗಿಲ್ಲ, ಒಂದು ಮನೇಲಿ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಅಂದರೆ ಬೆನಿಫಿಷರಿ ದುಡ್ಡು ಕಟ್ಟೋಕ್ಕೆ ಸಾಧ್ಯ ಆಗಲ್ಲ. ಹಾಗೆ ಸರ್ಕಾರ ವತಿಯಿಂದ ನಾವೇ ದುಡ್ಡು ಕಟ್ಟು ಕೊಡಬೇಕಾಗ್ತದೆ ಅಂತ ಹೇಳ್ಬಿಟ್ಟು ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ. ಮನೆ ಮುಖ್ಯಮಂತ್ರಿಗಳು 2-3 ರಿವ್ಯೂ ಮೀಟಿಂಗ್ ಮಾಡಿ ನೀನು ಹೇಳ್ತಾರೆ ಸತ್ಯ, ಬಡವರು ದುಡ್ಡು ಕಟ್ಟೋಕ್ಕೆ ಸಾಧ್ಯ ಆಗಲ್ಲ, ಅದು ಎಷ್ಟನ ಕಷ್ಟ ಆಗಲಿ, ಎಷ್ಟನ ತೊಂದರೆ ಆಗಲಿ, ಆ ದುಡ್ಡನ್ನು ನಾನು ಕೊಡ್ತೀನಿ. 2026 1 ಡಿಸೆಂಬರ್ವರೆಗೆ ನೀವು 1,80,000 ಮನೆಗಳು ಕೊಡಬೇಕಂತ ಮನೆ ಮುಖ್ಯಮಂತ್ರಿ ಸೂಚನೆ ಕೊಟ್ಟು 2024 ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿದ್ದಕ್ಕೆ ಹೋದ ವರ್ಷ 2024 ಮೇದಲ್ಲಿ ನಾವು 36,789 ಮನೆಗಳು ಕೊಟ್ಟಿದ್ದೀವಿ ಇಡೀ ರಾಜ್ಯದಲ್ಲಿ. ಈ ಬಾರಿ 24ನೇ ತಾರೀಕೆ 42,345 ಮನೆಗಳು ಕೊಡ್ತಾ ಇದ್ದೀವಿ. ಹುಬ್ಳಿದಲ್ಲಿ ಈಗ ನೋಡಿ ಪಕ್ಕದಲ್ಲೇ ಮನೆ ಕಟ್ಟಿದ್ದೀವಿ. ಹುಬ್ಳಿಯ ಪ್ರಸಾದಪ್ಪ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 1,300ರಲ್ಲಿ 1,008 ಮನೆ ಇಲ್ಲಿ ಕೊಡ್ತಾ ಇದ್ದೀವಿ. ಹಾಗಾಗಿ ತುಮಕೂರಲ್ಲಿ ಕೊಡ್ತಾ ಇದ್ದೀವಿ, ಸಿರಾದಲ್ಲಿ ಕೊಡ್ತಾ ಇದ್ದೀವಿ, ಯಾದಗಿರಿಯಲ್ಲಿ ಕೊಡ್ತಾ ಇದ್ದೀವಿ, ಬೀದರಲ್ಲಿ ಕೊಡ್ತಾ ಇದ್ದೀವಿ, ಬಳ್ಳಾರಿಯಲ್ಲಿ ಕೊಡ್ತಾ ಇದ್ದೀವಿ, ಚಿತ್ರದುರ್ಗದಲ್ಲಿ ಕೊಡ್ತಾ ಇದ್ದೀವಿ. ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್ ಅಂತ ಮಾಡಿದ್ದೀವಿ. ಫಸ್ಟ್ ಸ್ಟೇಜಲ್ಲಿ 36,789 ಮನೆ ಕೊಟ್ವಿ. ಈಗ 42,345 ಮನೆಗಳು ಈಗ ಸೆಕೆಂಡ್ ಸ್ಟೇಜಲ್ಲಿ ಕೊಡ್ತಾ ಇದ್ದೀವಿ. ಇನ್ನು 2 ತಿಂಗಳಾದಮೇಲೆ ಇನ್ನೂ ಒಂದು 30,000 ಮನೆಗಳು ಕೊಡಬೇಕಂತ ನಾವು ಸಿದ್ಧತೆನ ಮಾಡ್ಕೊಂಡಿದ್ದೀವಿ. ಆ ಕಾರಣಕ್ಕೆ ಈ ಕಾರ್ಯಕ್ರಮನ ಹಮ್ಮಿಕೊಂಡು ನಮ್ಮ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಬರ್ತಾವ್ರೆ, ಮನೆ ಮುಖ್ಯಮಂತ್ರಿಗಳು ಬರ್ತಾವ್ರೆ, ಉಪಮುಖ್ಯಮಂತ್ರಿಗಳು ಬರ್ತಾರೆ, ಎಲ್ಲ ಸಚಿವರು ಬರ್ತಾವ್ರೆ. ರಾಹುಲ್ ಗಾಂಧಿ ಬರಬೇಕಾಗಿತ್ತು, ಅವ್ರು ಯಾವುದೋ ಬೇರೆ ಕಾರ್ಯಕ್ರಮದಿಂದ ರಾಹುಲ್ ಗಾಂಧಿ ಅವ್ರು ಬರ್ತಾ ಇಲ್ಲ. 1 ಲಕ್ಷ ಕೊಡಬೇಕು ಅಷ್ಟೇ, 1 ಲಕ್ಷ ಕೊಡಬೇಕು. 7.5 ಲಕ್ಷದಲ್ಲಿ 1 ಲಕ್ಷ ರೂಪಾಯಿ ಕೊಡಬೇಕು. 4 ಲಕ್ಷ ಏನಿದೆ ಅದು ನಾವು ಸರ್ಕಾರ ವತಿಯಿಂದ ಕೊಟ್ಕೊಡ್ಬೇಕಂತ ತೀರ್ಮಾನ ಮಾಡಿ ಈ ಮನೆಗಳು ಕೊಡ್ತಾ ಇರೋದು. ಇದು ಸಮಸ್ಯೆ ಏನಾಗ್ತದೆ ಇಂಥ ಮನೆಗಳು ಬಂದ್ರೆ ಈಗ ಏನಾಗಿದೆ, ಹಾಕಿ 6 ವರ್ಷ, ಕಟ್ಟಕ್ಕೆ 4 ವರ್ಷ, ಅದನ್ನ ಹಂಚಿಕೆ ಮಾಡಕ್ಕೆ 3 ವರ್ಷ, 15 ವರ್ಷ ಅಲ್ಲೇ ಹೋಗ್ಬಿಟ್ಟು ಅದೇ ಹೇಳಿದ್ರು. ಅದಕ್ಕೆ ನಾವು ಈ ತೀರ್ಮಾನ ತಗೊಂಡಿತ್ತು. ಪಾಪ ಏನಾಗಿದೆ, ಒಂದು ಉದಾಹರಣೆ ನಾನು ಕೊಡ್ತೀನಿ. ನಾನು MLA ಆಗಿದ್ದೀನಿ ಚಾಮರಾಜನಗರಕ್ಕೆ. ನನಗೂ ಒಂದು 2,000 ಮನೆ ಸಂಖ್ಯೆ ಆಗಿತ್ತು. ನಾನು ಜನತಾದಳ MLA ಆಗಿದ್ದೆ. 2014ರಲ್ಲಿ 2,000 ಮನೆ ಸಂಖ್ಯೆ ಆಗಿತ್ತು. ಆವಾಗ ನಮ್ಮ ಇಂಜಿನಿಯರ್ಗಳು ಹೋಗಿದ್ದಾರೆ, ಜನತಾ ಕಾಲೋನಿ ಅಂತ ಒಂದು ಏರಿಯಾ ಇದೆ. ಅಲ್ಲಿ ಹೋಗಿ ಅವ್ರು ಕೇಳಿದ್ದಾರೆ, ನಿಮ್ಮ ಮನೆಗಳು ಸ್ಯಾಂಕ್ಷನ್ ಆಗಿದ್ದಪ್ಪ, ಮನೆಗಳು ಖಾಲಿ ಮಾಡ್ಕೊಂಡು ನಾವು ಕಟ್ತೀವಿ. ಅದು ಹೆಂಗೋ ಟಾರ್ಪಲ್ ಹಾಕೋನೋ, ಶೆಡ್ ಹಾಕೋನೋ, ಪಾಪ ಬಡವರು ಹೆಂಗೋ ಒಂದು ಜೀವನ ಮಾಡ್ಕೊತಾ ಇದ್ರು. ಅವ್ರಿಗೆ ಏನು ಮಾಡಿದ್ದಾರೆ, ಅಲ್ಲಿ ಹೋಗಿ ಇಂಜಿನಿಯರ್ಗಳು ಕೇಳಿದ್ದಾರೆ, ನೀವು ಖಾಲಿ ಮಾಡಿ ನಾವು 1 ವರ್ಷದಲ್ಲಿ ಮನೆಗಳು ಕಂಪ್ಲೀಟ್ ಮಾಡಿ ಕಟ್ಕೊಡ್ತೀವಿ ಅಂತ ಕೇಳಿದ್ದಾರೆ. ಅವ್ರು ಒಪ್ಪಲಿಲ್ಲ. ಬೇಡಪ್ಪ ನೀವು ಮಾಡಲ್ಲ, ನಮ್ಗೆ ಆಗಲ್ಲ, ನಮ್ಮ ಕೈಯಲ್ಲಿ ನಾವು ಹಿಂಗೆ ವಾಸ ಮಾಡ್ತೀವಿ, ಪರವಾಗಿಲ್ಲ ಅಂತ ಹೇಳಿದ್ದಾರೆ. ಇಂಜಿನಿಯರ್ಗಳು ಬಂದು ನನಗೆ ಹೇಳಿದ್ರು, ಸರ್ ಈ ಥರ ಜನತಾಗಳಿಂದ 2,000 ಮನೆಗಳು ಸ್ಯಾಂಕ್ಷನ್ ಆಗಿದೆ, ಈ ಮನೆಗಳು ಖಾಲಿ ಮಾಡಿಕೊಡ್ತಾ ಇಲ್ಲ, ನೀವೇ ಬಂದು ಹೇಳಿ ಅಂತ. ಅವಾಗ ನಾನೇ ಜನಗಳಿಗೆ ಅಂದೆ, ಮನೆ ಸ್ಯಾಂಕ್ಷನ್ ಆಗಿದೆ, 2,000 ಮನೆ ಖಾಲಿ. ಅವಾಗ ನಾನು ಅವೇರ್ನೆಸ್ ತರಬೇಕಾಗಿತ್ತು. ನೀವು ನೋಡಿ 4 ಲಕ್ಷ ನೀವು ಕೊಡಬೇಕು, ಕೇಂದ್ರ ಸರ್ಕಾರದಿಂದ 1,5 ಲಕ್ಷ ಬರ್ತದೆ, ರಾಜ್ಯ ಸರ್ಕಾರದಿಂದ 1,5 ಲಕ್ಷ ಬರ್ತದೆ, ಮಿಕ್ಕಿದು 4 ಲಕ್ಷ ಕೊಡಬೇಕಂತ ನಾನು ಅವೇರ್ನೆಸ್ ಅವ್ರು ತರಬೇಕಾಗಿತ್ತು. ಯಾವ ಮೇಲೂ ತಂದಿಲ್ಲ. ಅವರೇನು ಸರ್ಕಾರ ವತಿಯಿಂದ ಕಟ್ಕೊಡ್ತಾರೆ ಅಂತ ಹೇಳ್ಬಿಟ್ಟು ಇದ್ದಿದ್ದ ಮನೆ ಎಲ್ಲ ಡೆಮಾಲಿಷ್ ಮಾಡಿದ್ದಾರೆ. ಪಾಪ ಬಡವರ ಹೆಂಗೋ ಅವ್ರಿಗೆ ಜೀವನ ಟಾರ್ಪಲ್ ಹಾಕೋನೋ ಮತ್ತೊಂದು ಹಾಕೊಂಡು ಪಾಪ ಅವ್ರ ಕೈದಲ್ಲಿ ಹೆಂಗೋ ಜೀವನ ಮಾಡ್ತಾಯಿದ್ರು. ಪಾಪ ಖಾಲಿ ಮಾಡಿಬಿಟ್ಟು ಏನು ಮಾಡಿದರೆ, ಭಾಳಷ್ಟು ಕಡೆ ನಾನು ನೋಡಿದ್ದೀನಿ, ಎಲ್ಲ ಕಡೆ ನಾನು ವಿಸಿಟ್ ಕೊಟ್ಟೆ, ಕಣ್ಣಲ್ಲಿ ನೀರು ಬಂತು ನನಗೆ. ಭಾಳಷ್ಟು ಕಡೆ ಹೋದರೆ ಎಲ್ಲೆಲ್ಲಿ ಮನೆಗಳು ಡಿಮಾಂಡ್ ಆಗಿದೆ ಅಲ್ಲೇ ಪಕ್ಕದಲ್ಲಿ ಒಂಥರ ಟೆಂಟ್ ಹಾಕಿ ಮಕ್ಕಳು ಅವರು 5 ಜನ 6 ಜನ ಅಲ್ಲೇ ವಾಸ ಮಾಡ್ತಾರೆ. ಅದೇ ನೋಡಿಬಿಟ್ಟು ನಾನು ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದು ನಾನು ನಿರಾಸರ್ ಬಡವ್ರು ಕೊಡೋಕ್ಕೆ ಸಾಧ್ಯ ಆಗಲ್ಲ, ಮನೆಗಳು ನಾವು ಸರ್ಕಾರ ವತಿಯಿಂದ ಕಟ್ಕೊಡ್ಬೇಕಂತ ತೀರ್ಮಾನ ಮಾಡಿದ್ವಿ. ಇದಕ್ಕೆ ನಾನು ಮಾಧ್ಯಮ ಸ್ನೇಹಿತರು ಕೇಳಿದ್ರು, ಇದೇನಕ್ಕೆ BJP ಅವ್ರು ಮಾಡಿಲ್ಲ? ಅವಾಗ ಯಾವ ಗ್ಯಾರಂಟಿನೂ ಇರಲಿಲ್ಲ BJP ಅವ್ರಿಗೆ. ನಮಗಂತೂ ಗ್ಯಾರಂಟಿ ಒತ್ತಡ ಇದೆ. ಈ BJP ಅವ್ರು ಹೇಳ್ತಾರೆ, ಈ ಗ್ಯಾರಂಟಿಗಳು ಕೊಟ್ಟಾದ್ಮೇಲೆ ಕಾಂಗ್ರೆಸ್ ಸರ್ಕಾರ ದಿವಾಳಿ ಆಗಿದೆ, ಏನೂ ಅಭಿವೃದ್ಧಿ ಕೆಲಸ ನಡೀತಾ ಇಲ್ಲ. ಇದಕ್ಕಿಂತ ಒಳ್ಳೆ ಕೆಲಸ ಏನಿದ್ರು 36,780 ಮನೆ ಕೊಟ್ಟಿದ್ದೀವಿ. ಈಗ 42,000 ಮನೆಗಳು ಕೊಡ್ತಾ ಇದ್ವಿ, 80,000 ಮನೆಗಳು ಕೊಟ್ಟಿದ್ವಿ. ಆ ಟೈಮಲ್ಲಿ BJP ಅವ್ರಿಗೆ ಸಮ್ಮಿಶ್ರ ಸರ್ಕಾರ, ಕುಮಾರಸ್ವಾಮಿ ಇರಲಿ, ಯಡಿಯೂರಪ್ಪ ಅವರು ಇರಲಿ, ಬಸವರಾಜ ಬೊಮ್ಮಾಯಿ ಇರಲಿ, ಆ ಟೈಮಲ್ಲಿ ಯಾವ ಗ್ಯಾರಂಟಿನೂ ಇರಲಿಲ್ಲ. ನಾವು ಜನಗಳು ಚುನಾವಣೆ ಟೈಮಲ್ಲಿ ಇದು ಕೊಟ್ಟಿಲ್ಲ, ಮಾತು ಕೊಟ್ಟಿಲ್ಲ. ನಾವು 5 ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ವಿ, 5 ಗ್ಯಾರಂಟಿ ಕೊಟ್ಟಿದ್ವಿ. ಅದ್ರ ಜೊತೆಯಲ್ಲಿ ಬಡವ್ರಿಗೆ ಮನೆ ಕಟ್ಕೊಡ್ತೀವಿ ಅಂತ ನಾವು ಘೋಷಣೆ ಮಾಡಿಲ್ಲ ಚುನಾವಣೆ ಟೈಮಲ್ಲಿ. ಅಂದರೆ ಬಡವ್ರ ಬಗ್ಗೆ ಕಾಲೇಜ್ ಕಟ್ಟಿ ಅವ್ರು ಮಾಡ್ಬೋದಾಗಿತ್ತಾನೆ. ಈಗ BJP ನಿಮ್ಮ ಪಕ್ಷದವರು ಹೇಳ್ತಾ ಇದ್ದಾರೆ, ಗ್ಯಾರಂಟಿಯಿಂದಾಗಿ ನಮ್ಮ ಅಭಿವೃದ್ಧಿ ಕಾರ್ಯ ಹೇಳ್ತಾರೆ. BJP ಆರೋಪ ಮಾಡೋದು ನಿಮ್ಮದೇ ಇಲ್ಲ. ಅದಿಲ್ಲ, 1 ನಿಮಿಷ ನಾನು ಹೇಳ್ತೀನಿ. ಆಯ್ತಪ್ಪ, ಈಗ ಮನೆಗಳು ಹೆಂಗೆ ಕೊಡ್ತಾ ಇದ್ದೀವಿ ನಾವು? ಈಗ BJPಯಲ್ಲಿ ಯಾವ ಗ್ಯಾರಂಟಿನೂ ಇಲ್ಲ ಅಂತಾನೆ. ಒಂದು ಕಡೆ ನಾವು MLAಗಳಿಗೆ ಅದೇನಾಗಿದೆ 2013ರಿಂದ ಹಿಡ್ಕೊಂಡು 2014 ಎಲ್ಲ ತಾಲೂಕಲ್ಲಿ ಸಿದ್ದರಾಮಯ್ಯ ಅವರು ಏನಾಗಿದ್ದಾರೆ, ಅವಾಗ ಒಂದೊಂದು ಕಾನ್ಸ್ಟಿಟ್ಯೂನ್ಸ್ಗೆ ಒಂದು ತಾಲೂಕಿಗೆ
5 ವರ್ಷಕ್ಕೆ 1,000 ಕೋಟಿ, 1,500 ಕೋಟಿ, 2,000 ಕೋಟಿ ಕೊಟ್ಟಿದ್ರು ಅಭಿವೃದ್ಧಿ ಕೆಲಸಕ್ಕೆ. ಅದೇ ಆಸೆ ಭಾಳ ಜನ MLAಗಳು ಇಟ್ಕೊಂಡಿದ್ದಾರೆ. ಈಗಲೂ ಕೊಡ್ತವ್ರೆ. ಮೊನ್ನೆ ಎಲ್ಲರಿಗೂ 50 ಕೋಟಿ ಕೊಟ್ಟವ್ರೆ. ಈಗ 75 ಕೋಟಿ ಕೊಡಬೇಕಂತ ತೀರ್ಮಾನ ಮಾಡಿದ್ದಾರೆ. ನಾನು ಭಾಳಷ್ಟು ಕಡೆ ನೀವು ಹೇಳ್ತಾ ಇದ್ದೀರಲ್ಲ, ನಾನು ಹೋದ ವರ್ಷದ ನಾನು ಲೆಕ್ಕ ಹೇಳ್ತೀನಿ. ನಾನು 2025 ಜಿಲ್ಲಾ ಕಾರ್ಯಕ್ರಮ ಮಾಡ್ತೀನಿ, ಉದ್ಘಾಟನೆ ಕಾರ್ಯಕ್ರಮ ಮತ್ತು ಗುದ್ಲಿ ಪೂಜೆ ಕಾರ್ಯಕ್ರಮ. ನನ್ನ ಅನಿಸಿಕೆ ನಾನು ಹೋಗಿರೋದು ಕಾರ್ಯಕ್ರಮ 7-8 ಜಿಲ್ಲೆಗೆ ನಾನು ಹೋಗಿದ್ದೀನಿ. ನಾನು ಕೊಪ್ಪಳಕ್ಕೆ ಹೋಗಿದ್ದೆ, 1,610 ಕೋಟಿದು ಉದ್ಘಾಟನೆ ಕಾರ್ಯಕ್ರಮ, ಗುದ್ಲಿ ಪೂಜೆ ಕಾರ್ಯಕ್ರಮ ಮಾಡ್ಬೋದು. ಮೈಸೂರಲ್ಲಿ 2,500 ಕೋಟಿ ಉದ್ಘಾಟನೆ ಕಾರ್ಯಕ್ರಮ, ಗುದ್ಲಿ ಪೂಜೆ ಕಾರ್ಯಕ್ರಮ. ದೊಡ್ಡಬಳ್ಳಾಪುರಲ್ಲಿ 1,900 ಕೋಟಿ. ಆ ಥರ ಎಲ್ಲ ತಾಲೂಕಲ್ಲಿ ಮಾಡ್ಕೊಂಡು ಬರ್ತಾವ್ರೆ. ನಾನು ಸಂಡೂರಲ್ಲಿ ಬರೀ ಒಂದೇ ತಾಲೂಕಲ್ಲಿ 1,680 ಕೋಟಿ 2025. ಮೊನ್ನೆ ನಾವು ಇದರಲ್ಲಿ ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ 900 ಕೋಟಿದು ಗುದ್ಲಿ ಪೂಜೆನ ಮಾಡಿದ್ದಾರೆ. ಅಂದರೆ ನನ್ನ ಕ್ಷೇತ್ರದಲ್ಲಿ ಉದಾಹರಣೆ, ನನ್ನ ಕ್ಷೇತ್ರದಲ್ಲಿ ನಮ್ಮ ಸರ್ಕಾರ ಬಂದಾದಮೇಲೆ BJP ಸರ್ಕಾರ 90 ಕೋಟಿ ಮೇಲೆ ಕೊಟ್ಟಿಲ್ಲ. 5 ವರ್ಷದಲ್ಲಿ 90 ಕೋಟಿ ಕೊಟ್ಟಿಲ್ಲ. ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಾದಮೇಲೆ ಗ್ಯಾರಂಟಿಗಳಲ್ಲೇ ಕನಿಷ್ಠ 480 ಕೋಟಿ ಅನುದಾನ ನಾನು ತಗೊಂಡಿದ್ದೀನಿ. 480 ಕೋಟಿ ಅನುದಾನ ನಾನು ತಗೊಂಡಿದ್ದೀನಿ. ಅಂದರೆ ನಾನು ಹೇಳೋದೇನಪ್ಪ ಅಂದರೆ ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಮಲೆನಾಡಲ್ಲಿ ಕಿಲ್ಲಿಂಗ್ ಮರಳು ಮಾಫಿಯಾ ವಿರುದ್ಧ ಧ್ವನಿ ಎತ್ತಿದ್ದಕ್ಕೆ ಯುವ ವಕೀಲನ ಕೊಲೆಗೆ ಯತ್ನ. ಆರೋಪಿಗಳನ್ನ ಹೆಡೆಮುರಿ ಕಟ್ಟಿದ ಆನಂದಪುರ ಪೊಲೀಸರು. ಶಿವಮೊಗ್ಗದಲ್ಲಿ ಹೋರಾಟಕ್ಕೆ ಸಿದ್ಧವಾದ ಕೈಪಡೆ. ವಿಬಿಜಿ ರಾಮ್ಜಿ ವಿರುದ್ಧ ಸಮರ ಸಾರಿದ ಕಾಂಗ್ರೆಸ್. ಜನವರಿ 20ರಿಂದ ಜಿಲ್ಲೆಯಾದ್ಯಂತ ಹೋರಾಟ ಎಂದ ಆರ್ ಪ್ರಸನ್ನಕುಮಾರ್. ರಾಮನನ್ನ ರಾಜಕೀಯಕ್ಕೆ ತರೋದು ಬೇಡ, ವಿಬಿಜಿ ರಾಮ್ಜಿ ತಕ್ಷಣ ಹಿಂಪಡೆಯಿರಿ. ಕೇಂದ್ರ ನಾಯಕರಿಗೆ ಆಯನೂರು ಮಂಜುನಾಥ್ ಆಗ್ರಹ. ಇದಾಗಿತ್ತು ಈ ಹೊತ್ತಿನ ಸುದ್ದಿ. ಇನ್ನಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಾ 24x7.